ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಬಿಜಾಪುರ ಮಂದಿಗೆ. ನಾನು ನಿಮ್ಮ ಬಸವರಾಜ್ ಮಾತಾಡೋದು ರೀ. ಇದೇನಪ್ಪ ಕೈಯಾಗ ಸುವರ್ಣ ಮೈಕ್ ಹಿಡ್ಕೊಂಡು ಗೋಲ್ ಗುಂಬಜ್ ಮುಂದೆ ನಿಂತು ಏನು ಮಾಡಾಕತ್ತಾನ ಅಂತ ವಿಚಾರ ಮಾಡತ್ತಿರಲ್ಲ. ಏನಿಲ್ಲ ರೀ, ಅದೇ ಈಗ ಸದ್ದ ಲೋಕಸಭಾ ಎಲೆಕ್ಷನ್ ಬರ್ಲಾತವಲ್ಲ, ಅದಕ್ಕೆ ಅದ್ರ ಬಗ್ಗೆ ಈ ಜನ ಏನು ಹೇಳ್ತಾರೆ, ನಮ್ಮ ಬಿಜಾಪುರ ಮಂದಿ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇಳ್ಕೊಂಬರ್ಬೇಕಂತೇಳಿ ಬಂದೀನಿ. ಬರಲ್ಲ ಒಂದು ರೌಂಡ್ ಹಾಕ್ಕೊಂಡು ಏನು ಹೇಳ್ತಾರೆ ಈ ಇಲೆಕ್ಷನ್ ಬಗ್ಗೆ ಜನ ಅಂತೇಳಿ ಕೇಳ್ಕೊಂಬರೋಣ. ಬರ್ರಿ, ಇಲ್ಲಿ ಒಬ್ಬರು ಬೈಕ್ ಮ್ಯಾಗ ನಿಂತಾರ, ಅವ್ರ ಜೊತೆ ಮಾತಾಡ್ಸೋಣಂತ. ಈ ಸಲ ಲೋಕಸಭಾ ಎಲೆಕ್ಷನ್ ನಡೆದೈತ್ರಿ, ಯಾವ ಪಕ್ಷ ಬರ್ಬೇಕು ಅನ್ಕೊಂಡಿರಿ? ಮೋದಿನೋ ರಾಹುಲ್ ಗಾಂಧಿ ಅವರು? ನಾವು ಮೋದಿ ಬರ್ಬೇಕನ್ನೋದು. ಹಾಂ, ಮೋದಿ ಅವರು ಬರ್ಬೇಕು. ಮೋದಿನೇ ಯಾಕೆ ಬರ್ಬೇಕು ಸರ್? ಮೋದಿ ಅವರು ದೇಶಕ್ಕೋಸ್ಕರ ಭಾಳ ಮಾಡಿದ್ದಾರೆ ಅವರು. ಈ ಸಲ ಯಾವ್ದ್ರಿ, ಮೋದಿನೋ ರಾಹುಲ್ ಗಾಂಧಿ? ಮೋದಿನೇ ಬರ್ಬೇಕು. ಮೋದಿನೇ ಬರ್ಬೇಕು. ಮೋದಿನೇ ಯಾಕೆ ಬರ್ಬೇಕ್ರಿ? ಅವ ಎಲ್ಲ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಯಾನ್ರಿ. ಈಗ ಮತ್ತೆ ಕಾಂಗ್ರೆಸ್ ಅವರು ಈಗ ಮಾಡ್ಯಾರಲ್ರಿ, ಮತ್ತೆ ಮಾಡ್ಯಾರ, ಆದ್ರೆ ಇದೆಲ್ಲ ತಾತ್ಪೂರ್ತ ಐತಿ, ಕಾಯಂ ಉಳಿಯಂಗಿಲ್ಲಲ್ರಿ. ಕಾಯಂ ಉಳಿದ್ರೆ ಅದೊಂದು ಅವಕಾಶ ಆಕಿತ್ತು. ಕಾಯಂ ಉಳಿಯಂಗಿಲ್ಲ ತಗೊಂಡು ಏನು ಮಾಡೋದು? ಮೋದಿ ತಳದಿಂದನೇ ನನಗೆ 5 ವರ್ಷ ಆಗ್ಲಕತ್ರಿ ಅವು ಬಂದ್ರಿ. ಈಗ ಫ್ರೀ ಕೊಟ್ಟಾರಲ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಫ್ರೀ ಕೊಟ್ಟಾರಿ, 4 ದಿನ ಜಗಳ ಹಚ್ಚಕ್ಕೆ ಕೊಟ್ಟಾರಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ರೀ. ಗಂಡ್ಮಕ್ಳಿಗೆ ಬಸ್ ಫ್ರೀ ಇಲ್ಲ, ಹೆಣ್ಮಕ್ಳಿಗೆ ಫ್ರೀ ಅದ. ಈಗ 8 ಮಂದಿ ಮನೆ ಒಳಗೆ ಒಂದೊಂದು ಸಂಸಾರ ಮುಡ್ದವ್ರಿ. ಆದ್ರೂ ನಮಗೇನದು ಒಳ್ಳೇದು ಅನ್ಸಿಲ್ರಿ. ಅಂದ್ರೆ ಈ ಸಲ ಲೋಕಸಭೆ ಎಲೆಕ್ಷನ್ ಬರ್ಲಾತವ, ಅದ್ರ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು? ಅಂದ್ರೆ ಯಾವ ಪಕ್ಷ ಬರ್ಬೇಕು ಅನ್ನೋದು? ನಮಗೆ ಬಿಜೆಪಿ ಪಕ್ಷ ಬಂದರೆ ಚಲೋ ಅನಿಸ್ತದೆ. ಬಿಜೆಪಿ ಬರ್ಬೇಕ್ರಿ? ಬಿಜೆಪಿನೇ ಯಾಕೆ ಬರ್ಬೇಕ್ರಿ? ಅಂದ್ರೆ ಜರ ಅನುಕೂಲ ಆಗೈತ್ರಿ ನಮಗೆ ಬಿಜೆಪಿಲಿ. ಅಂದ್ರೆ ಅನುಕೂಲ ಏನೇನು ಆಗೈತ್ರಿ? ಮತ್ತು ಈಗ ಮೋದಿ ಅವರು ಗ್ಯಾಸ್ ಫ್ರೀ ಕೊಟ್ಟಾರ, ಮತ್ತು ಬಡವ್ರಿಗೆ ಸಹಾಯ ಮಾಡ್ಯಾರ, ಮನೆ ಕೊಟ್ಟಾರ, ರೋಡ್ ಚಲೋ ಮಾಡ್ಯಾರ. ಅದ್ರ ಸಲ ಬಿಜೆಪಿ ಪಕ್ಷ. ಬಿಜೆಪಿ ಬೇಕು. ಮತ್ತು ಕಾಂಗ್ರೆಸ್ದವರು ಮಾಡ್ಯಾರಲ್ರಿ, 5 ಗ್ಯಾರಂಟಿ ಕೊಟ್ಟಾರಲ್ಲ, ಅದು ಕೊಡತಾರೆ ಅವರು. ಇದು ಯಾವಾಗ ತೆಗಿತಾರೆ ಹೇಳ್ತಾರೆ ಗೊತ್ತಾಗಂಗಿಲ್ಲ ರೀ. ನಮಗೆ ಬಿಜೆಪಿ ಸಪೋರ್ಟ್ ಮಾಡ್ತೇವ್ರಿ ನಾವು. ಬಿಜೆಪಿ ಸಪೋರ್ಟ್ ಮಾಡಿ. ಪ್ರಧಾನಮಂತ್ರಿ ಮೋದಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಅವರು ಆಗ್ಬೇಕ್ರಿ? ಮೋದಿ ಅವ್ರು ಆಗ್ಬೇಕು. ಮೋದಿ ಅವರು ಆಗ್ಬೇಕ್ರಿ. ಯಾಕ್ರಿ? ಅವ್ರೆಲ್ಲರಿಗೂ ಸಹಾಯ ಮಾಡ್ಯಾರ್ರಿ. ಸಹಾಯ ಮಾಡ್ಯಾರ. ನಮ್ಮ ಮಹಾರಾಷ್ಟ್ರಕ್ಕರೆ ಭಾಳ ಮಾಡ್ಯಾರ್ರಿ ಅವರು. ಏನು ಸಹಾಯ ಮಾಡ್ಯಾರ್ರಿ ಅಂತ? ಅದೇ ರೀ ಹೇಳಿಲ್ರಿ, ಇಟ್ಟಲ್ಲ ಹಾಲ್ ಮನೆಯವ್ರಿಗೆ ಎಲ್ಲರಿಗೆ ವರ್ಷಿಗೆ ರೊಕ್ಕ ಹಾಕ್ತಾರ್ರಿ. ಇದು ಲುಸ್ಕಾನ್ ಬರ್ಪಾಯಿ ಕೊಡ್ತಾರ. ಏನ್ರ ಹಿಂಗೆ ಬಡವ್ರಿಗೆ ಸಹಾಯ ಮಾಡ್ತಾರ್ರಿ. ಈ ಸಲ ಲೋಕಸಭಾ ಎಲೆಕ್ಷನ್ ಅದು ಐತ್ರಿ. MP ಯಾವುದು? ನಾವು ಕಾಂಗ್ರೆಸ್, ಪಕ್ಕಾ ಕಾಂಗ್ರೆಸ್ ರೀ. ನಾವು BJPಗೆ ಹೋಟ್ ಆಗಂಗಿಲ್ಲ, ಯಾರು ಹಾಕಂಗಿಲ್ರಿ. ನಮ್ಮ ಅಪ್ಪ ಬರಲಿ ಸತ್ತಾನ, ಎಲ್ಲ ಸತ್ತಾರ್ರಿ. ಕಾಂಗ್ರೆಸ್ ಗ್ಯಾರಂಟಿ. ಬಿಜೆಪಿಗೆ ಯಾಕೆ ಮೋಸ ಮಾಡ್ಯಾರ್ರಿ ಅವರು? ಮೋಸ ಮಾಡ್ಯಾರ್ರಿ ಅವರು, BJP ಅವರು. ಏನು ಮೋಸ ಮಾಡ್ಯಾರ್ರಿ? ಏನು ಮೋಸ ಮಾಡ್ಯಾರ? ಭಾಳ ಮೋಸ ಮಾಡ್ಯಾರ್ರಿ. ಅದು ಕೊಡ್ತೀನಿ ಅಂದ್ರೆ ಹ್ಯಾಂಗೆ ಕೊಡ್ಬೇಕ್ರಿ? ಎಲ್ಲ ಟೂಟ್ ಮಾಡ್ಯಾನ್ರಿ ಅವ. ಅದು ಏನಾರು ಕೊಡ್ಬೇಕಾಗಿತ್ತು? ಏನೂ ಕೊಟ್ಟಿಲ್ರಿ. ಅದು ಏನಾರು ಕೊಡ್ಬೇಕಾಗಿತ್ತು? ಏನೂ ಕೊಟ್ಟಿಲ್ರಿ. ಅಲ್ಲ, ನಿಮ್ಮ ಅಪೇಕ್ಷೆ ಏನಾದ್ರು ಏನು ಕೊಡ್ಬೇಕಾಗಿತ್ತು? ಕಾಂಗ್ರೆಸ್ ಅವರು 2,000 ಕೊಡಾಕ್ತಾರ್ರಿ ಅವರು. ನಮ್ಮ ಪಕ್ಷ ಮೋದಿ ಸರ್ಕಾರನು ರೈತರಿಗೆ 6,000 ಕೊಡಕತ್ತೈತೆ. ನಮ್ಗೆ ಹೊಲ ಆಗಿಲ್ಲ, ಏನೂ ಇಲ್ರಿ. ನಮಗೂ ಏನು ಕೊಟ್ಟಿಲ್ರಿ. ನಾವು ಅವರು ಹೋಟ್ ಹಾಕಂಗಿಲ್ರಿ. ಯಾವ ಪಕ್ಷ? ನಮ್ದು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಸರ್? ಹಾಂ ರೀ, ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಯಾಕಂದ್ರೆ ಎಲ್ಲ ಸವಲತ್ತು ಮಾಡಕತ್ತಾರಲ್ರಿ. ಸವಲತ್ತು ಮಾಡ್ಲತ್ತಾರ ಅಂದ್ರೆ ಯಾವ ಸವಲತ್ತು ಮಾಡತ್ತಾರ ಹೇಳ್ರಿ? ಎಲ್ಲ ಮಾಡ್ಯಾರಲ್ಲಿ. ಕರೆಂಟ್ ಮಾಡಕತ್ತಾರ, ನೀರಿನ ಮಾಡಕತ್ತಾರ, ಮಾಡ್ಲತ್ತಾರ. MP ಕಾರ್ಡ್ ಮಾಡ್ತಾರೆ. ಪ್ರಧಾನಮಂತ್ರಿ ಅವ್ರು ಯಾರು ಆಗ್ಬೇಕು? ಪ್ರಧಾನಮಂತ್ರಿ ಇವರೇ ರಾಹುಲ್ ಗಾಂಧಿನೇ ಆಗ್ಬೇಕ್ರಿ. ರಾಹುಲ್ ಗಾಂಧಿ ಅವ್ರು ಆಗ್ಬೇಕು. ಮತ್ತೆ ಈಗ ಖರ್ಗೆ ಅವರು ಆಗ್ಬೇಕಂತ ಕೆಲವೊಬ್ರು ಜನ ಆಗತ್ತಾರೆ. ಖರ್ಗೆ ಅವ್ರು ಯಾರು ಹೇಳ್ತಾರ್ರಿ? ರಾಹುಲ್ ಗಾಂಧಿನೇ ಕ್ಯಾಂಡಿಡೇಟ್ ಅದಾರಲ್ರಿ ಮೇನಿಗೆ. ಅಲ್ಲ, ಖರ್ಗೆ ಅವ್ರು ಆಗ್ಬೇಕಂತ ಅವ್ರದ್ದೇನು ಅಭ್ಯಂತರ ಇಲ್ರಿ. ನಮ್ಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನೇ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿನೇ ಯಾಕೆ ಆಗ್ಬೇಕ್ರಿ? ಇಲ್ಲಿ ಅವ್ರಿಗೆ ತಿರ್ಗಾಡಕತ್ತಾರಲ್ರಿ, ಅವರೇ ಮಾಡಕತ್ತಾರಲ್ರಿ. ಮೇನ್ ಲೀಡರ್ ಅವರೇ ಅದಾರಲ್ರಿ. ಸರ್, ಈ ಸಲ ಲೋಕಸಭಾ ಎಲೆಕ್ಷನ್ಗೆ ಪ್ರಧಾನಮಂತ್ರಿಗಳು ಯಾರು ಆಗ್ಬೇಕು ಅನ್ನೋದೈತೆ? ಮೋದಿಯವರು. ಮೋದಿಯವ್ರು ಯಾಕೆ ಸರ್? ಯಾಕಂತಂದ್ರೆ ಅವರು ಜನರ ಹಿತಚಿಂತಕರು, ಅವರು ಜನತಾ ಹಿತಚಿಂತಕರು. ಮತ್ತು ಈಗ ಕರ್ನಾಟಕದಾಗ ರೀ? ಕರ್ನಾಟಕದಾಗ ಇನ್ನು ಆಗ್ಯದ, ಇನ್ನೇನು ಮಾಡಕತ್ತ ಹೇಳ್ರಿ. ಈಗ ಆಲ್ರೆಡಿ ಈಗ ಅವರು 5-6 ಗ್ಯಾರಂಟಿಗಳು ಕೊಟ್ಟಾರಲ್ರಿ ಸರ್. ಮುಂದಿನ ಲಾಭಕ್ಕಾಗಿ. ಹೌದಲ್ರಿ? ಅವ್ರು ಯಾವಾಗ ಚಲೋ ಮಾಡ್ಯಾರ? ಯಾವುದೂ ಚಲೋ ಮಾಡಿಲ್ಲ ಕಾಂಗ್ರೆಸ್ದವರು.
ಅಂದ್ರೆ ಈಗ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದೈತಿ ನಿಮಗೆ? ಸರ್ ಪ್ರಧಾನಮಂತ್ರಿ ಆಗಲೇ ರೀ ಎಲ್ಲ ಸರ ಮೊದಲು ಗ್ಯಾಸ್ ಪೆಟ್ರೋಲ್ ರೇಟ್ ಎಲ್ಲ ಇಳಿಸ್ಬೇಕು ಸರ್. ಭಾಳ ಎಲ್ಲ ಕಡೆ ಅಂದ್ರೆ ಭಾಳ ದುಬಾರಿ ಆಗಿಬಿಟ್ಟವ್ರಿ. ಎಲ್ಲಿ ಅಂದ್ರೆ ಮೊದಲು 500 ರೂಪಾಯಿ ಸಿಗೋದಕ್ಕೆ 1000 ರೂಪಾಯಿ 2000 ರೂಪಾಯಿ ಬುಟ್ಟಿ ಸಿಗ್ಲತ್ತವ್ರಿ. ನಮ್ಮ ಭಾಳ ಮಾರ್ಜಿನ್ ಕಮ್ಮಿ ಆಗಿಂತಾವು ಇದು ಆಗ್ಲತ್ತವ, ಲಾಸ್ ಆಗೋದು. ಏನಿದ್ರೆ ಮೊದಲು ಪ್ರಧಾನಮಂತ್ರಿ ಆಗಲಿ ರೀ, ಮೊದಲು ಬಡವ್ರದ್ದೊಂದು ಇದು ಮಾಡ್ಬೇಕು ಸರ್. ಯಾರು ಬಂದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬೋದು? ಯಾರು ನಮ್ಮ ಸಮಾಜದ ಎಲ್ಲ ಒಂದು ಮಂದಿಗೆ ಒಂದು ಸವಲತ್ತು ಮಾಡಬೇಕು, ಯಾರು ಮಾಡ್ತಾರೆ ಅಂಥವ್ರು ಆಸ್ತಾ ಇರ್ಬೇಕು ಸರ್. ಅದೇ ನೀವು ಯಾರಿಗೆ ಆರಿಸ್ತಾರ ಅವರು? ಯಾರ ಮ್ಯಾಗ ನಿಮ್ಮ ಓಲ ಐತಿ? ಈ ಮೋದಿನ ಅದಾರ ಸರ್, ಅವರು ಚಲೋ ಅದಾರ ರೀ. ಮತ್ತು ಎಲ್ಲ ತುಟ್ಟಿ ಎಲ್ಲ GST ಎಲ್ಲ ಮಾಡಿ ನಮ್ಮನ್ನು ಬಡವ್ರಿಗೆ ಭಾಳ ಇದು ಆಗ್ಲತ್ತವ. ಆದ್ರೆ ಎಲ್ಲ ಕಡೆ ಅಂದ್ರೆ ಭಾಳ ಮುಖ್ಯ ಅಂದ್ರೆ ಒಂದು ಚಲೋ ಕೆಲಸ ಮಾಡ್ಬೇಕು ಸರ್. ಯಾರು ಮುಖ್ಯಮಂತ್ರಿ ಆಗ್ತಾರೆ ಸರ್? ಕಾಂಗ್ರೆಸ್ ಅವ್ರು ಮಾಡಲ್ಲತ್ತೀರಿ? ಕಾಂಗ್ರೆಸ್ ಅವ್ರು ಮಾಡ್ತಾರೆ ಸರ್. ಎಲ್ಲ ಸಿದ್ದರಾಮಯ್ಯ ಮಾಡಲ್ಲತ್ತೀರಿ? ಮಾಡ್ತಾರೆ ಸರ್. ಇದೆಲ್ಲ ಲೋಕಸಭಾ ಎಲೆಕ್ಷನ್ ನಡೆದಾವ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಮ್ಯಾಗ ಮೋದಿ ಅವರು ಆಗ್ಬೇಕು ಏನು ರಾಹುಲ್ ಗಾಂಧಿ ಅವರು ಆಗ್ಬೇಕು? ನಾವು ಮೋದಿಯವರು. ಯಾಕ್ರಿ ಮೋದಿ ಅವ್ರು ಯಾಕೆ ಆಗ್ಬೇಕು? ಯಾಕೆ ಆಗ್ಬೇಕಂದ್ರೆ ನಮಗೆ ಚಲೋ ಆಗೈತಿ, ನಾವು ಅನುಕೂಲ ಆಗೈತಿ, ಅವ್ರಿಂದ ಅನುಕೂಲ ಆಗ. ಮತ್ತು ಈಗ ಕಾಂಗ್ರೆಸ್ ಅವರಿಂದ ಅನುಕೂಲ ಆಗೈತಲ್ರಿ ಇಲ್ಲಿ? ಅದೂ ಆಗೈತಿ. ಈ ಸಲ ರೀ ಬಂದ್ರೆ ನಾವು BJPನೇ ಮಾಡೋದು. ಈಗ ಮಾರ್ಕೆಟ್ ಒಳಗೆ ಎಂಟ್ರಿ ಆಗ್ಲತ್ತೀವಿ ನಾವು. ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟಿ ಜನ ಅದಾರ. ನಡ್ರಿ ಏನು ಹೇಳ್ತಾರ, ಅವ್ರ ಅಭಿಪ್ರಾಯ ಏನದ ಅಂತೇಳಿ ಒಂದ್ಸಲ ಕೇಳ್ಕೊಂಬರೋದು. ಈಗ MP ಅವ್ರು ಅದಾರಲ್ರಿ, ಈಗ ಅವರೇ ಇರ್ಬೇಕು ಅನಿಸ್ತೈತೋ ಅಥವಾ ನಾವು ಸ್ವಲ್ಪ ಚೇಂಜ್ ಆಗ್ಬೇಕು ಅನಿಸ್ತೈತಿ? ಈಗ ಸದ್ಯಕ್ಕೆ ಈಗ ಮೊದಲಿಂದವ್ರು ಕಾರ್ಯಕರ್ತರು ಇದ್ದಾರೆ ಸರ್, ಮತ್ತೆ ಹೊಸದಾಗ ಅಂತ. ಈಗ ಮತ್ತೆ ನನಗನ್ಸೋ ಮಟ್ಟಿಗೆ ಸರ್ ಈ ಸಲ ಇಲೆಕ್ಷನ್ ಮಾಡೇಬಾರ್ದು. ಮಾಡಿದ್ರೆ ದೇಶದ ಖರ್ಚ ಲಾಸ್ ಎಲ್ಲ ದೇಶಕ್ಕೆ ಆಗ್ತದ್ರಿ. ಮೋದಿನೇ ಬರ್ತಾರೆ, ಮೋದಿನೇ ಬೇಕು ಎಲ್ಲಕ್ಕೂ. ಸದ್ಯಕ್ಕೆ ಪ್ರೆಸೆಂಟ್ ನೋಡಿದ್ರೆ ಮೋದಿಯವರೇ ಬೇಕು. ಇಲೆಕ್ಷನ್ ಮಾಡಿ ನಮ್ಮ ಭಾರತ ದೇಶದ ದುಡ್ಡು ವೇಸ್ಟ್ ಆಗೋದಕ್ಕಿಂತ ಅದೇ ಸರ್ಕಾರ ಕಂಟಿನ್ಯೂ ಮಾಡಿದ್ರೆ ಇಲೆಕ್ಷನ್ನೇ ಕ್ಯಾನ್ಸಲ್ ಮಾಡಬೇಕು. ರಾಹುಲ್ ಗಾಂಧಿನೇ ಯಾಕೆ ಬೇಡ ಅಂತೀರಿ? ಅವ್ರೇನು ತಂದು ತಪ್ಪು ಮಾಡ್ಯಾರ? ತಪ್ಪು ಅಂತಿಲ್ಲ ಸರ್. ಅವ್ರ ಪಕ್ಷಕ್ಕೆ ಅವ್ರು ಕರೆಕ್ಟ್ ಅದಾರ ಸರ್. ಅವ್ರ ಪಕ್ಷ ಅವ್ರ ಕಾರ್ಯಕರ್ತ ಅದಾರ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಅವರು ಏನು ಕಾಂಗ್ರೆಸ್ ಪಕ್ಷ ಏನು ಕಾರ್ಯಕರ್ತ ಮಾಡಬಾರ್ದಿತ್ತು ಅದು ಎಲ್ಲ BJP ಗೌರ್ಮೆಂಟ್ ಆಗಿ ಮುಂದಾಗಿ ಎಲ್ಲ ಕಾರ್ಯಕರ್ತ ಕೆಲಸ ಆಗಿ ಮುನ್ನಿತ್ತು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರಾದರೂ ಮಾಡಿದ್ರು ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಎಲ್ಲರೂ ಬೇಕೇ ಸರ್. ಅವ್ರ ಪಕ್ಷಕ್ಕೆ ಪರವಾಗಿ ಮಾಡಕತ್ತಾರೆ, ಇವ್ರು ದೇಶದ ಪರವಾಗಿ ಮಾಡಕತ್ತಾರೆ. ಅವ್ರಿಗೆ ಅದು ಪಕ್ಷ ಮಹತ್ವ, ಇವರಿಗೆ ದೇಶ ಮಹತ್ವ. ನೀವು ಯಾವ್ದ್ರ ಮೇಲೆ ಜಾಸ್ತಿ ಒಲವು ಐತಿ? ನಮ್ಗೆ ಇದು ರೀ ಮೋದಿಯವರು ಇವ್ರಿ. ಮೋದಿಯವರು ಯಾಕ್ರಿ? ಮೋದಿಯವ್ರು ಯಾಕ್ರಿ? ಅವರು ಎಲ್ಲ ಥರ ಚಲೋ ಮಾಡಿ ಸಹಾಯ ಮಾಡ್ಯಾರ ಹೆಣ್ಮಕ್ಳಿಗೆ. ಇದು ರೀ ಅಲ್ಲ, ಈಗ ಮೋದಿಯವ್ರು ಚಲೋ ಐತ್ರಿ. ಈಗ ಕಾಂಗ್ರೆಸ್ದವರು 2000 ರೂಪಾಯಿ ಬಸ್ ಫ್ರೀ ಮಾಡ್ಯಾರ, ಮತ್ತು ನಿಮ್ಗೆ 2000 ರೂಪಾಯಿ ಬೇರೆ ಹಾಕ್ತಾರೆ, ಮತ್ತು ಬಸ್ ಫ್ರೀ ಮಾಡ್ಯಾರ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇದ್ರ ಬಗ್ಗೆ ಆಯ್ತು. ಅವ್ರು ಅಷ್ಟು ನಮ್ದು ದೇಶದ ಬಗ್ಗೆ ವಿಚಾರ ಮಾಡ್ತಾರಲ್ರಿ ಅವರು. ನಾವು ನಮ್ಮ ದೇಶ ಮುಂದುವರಿಬೇಕು ಮಾಡಬೇಕು, ಅದ್ರ ಸಂಬಂಧ ಇದು ರೀ. ಈಗಿನ ಪೂರ್ತಿಗೆ ಆಟ ಆಯ್ತು ರೀ. 5 ವರ್ಷ ಆಕತ್ರಿ, ಬಸ್ ಎಲ್ಲ ಬಂದಕ್ಕೋ ಎಲ್ಲ ಬಂದಕ್ಕೋರೆ. ಅದು ಜೀವನ ಪೂರ್ತಿ ಅಲ್ರಿ ಅದು. ಅವ್ರು ಸಹಾಯ ಅವರು ಇದು ಮಾಡಿದ್ರೆ ನಮ್ಗೆ ಇದು ಮಾಡಿದ್ರೆ ಅದಕ್ಕಾಗಿ ಮೋದಿಯವ್ರು ಆಗ್ಬೇಕು ಅಥವಾ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ಮೋದಿಯವ್ರು ಯಾಕ್ರಿ? ಈಗ ಮತ್ತು ನಮ್ಮ ದೇಶ ಸುಧಾರಣೆ ಆಗಿದ್ದು ಯಾರಂದ್ರಿ? ಅವರಿಂದ. ಯಾರು ಮಾಡ್ಲಾರ್ದವ್ರೆಲ್ಲ ಅಲ್ಲ, ಮತ್ತು ಇಲ್ಲಿ ಕರ್ನಾಟಕದಾಗ ಎಲ್ಲ ಭರವಸೆಗಳು ಕೊಟ್ಟಾರ, ಮತ್ತೆ ಇದು ಗ್ಯಾರಂಟಿಗಳು ಕೊಟ್ಟಾರಲ್ರಿ? ಗ್ಯಾರಂಟಿ ಬೇಕಾಗಿಲ್ಲ ರೀ ನಮಗೆ. ಬೇಕಾಗಿಲ್ಲ ಅಂದ್ರೆ ಪಕ್ಷ ನೋಡಿ ಓಟ್ ಹಾಕ್ತಿರೋ ಮತ್ತು ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ? ನಾವು ಇಲ್ಲ, ವ್ಯಕ್ತಿನೂ ಬೇಕೇ ರೀ, ಪಕ್ಷನೂ ಬೇಕೇ, ಎರಡು ಬೇಕು. ಮತ್ತು ಯಾರಿಗೆ ಓಟ್ ಹಾಕ್ತೀನಿ? ಯಾರಿಗೆ ಹೋಗಿದ್ದು ಒಳ್ಳೆಯವ್ರು ಇರ್ತಾರೆ ಅವ್ರಿಗೆ ಹಾಕ್ತಾರೆ. ಯಾರು ಒಳ್ಳೆಯವ್ರು ಅಂದ್ರೆ ಯಾರು ಇರ್ತಾರೆ? ಹಾಂ, ಒಳ್ಳೆ ನಾನು ಇದೇನ್ರಿ, ನನಗೆ ಓಟ್ ಹಾಕ್ತೀರಿ? ಅಲ್ಲ, ನಿಂತವರಲ್ಲಿ ಯಾರು ಒಳ್ಳೆಯವ್ರು ಇದ್ದವ್ರಿಗೆ ಹಾಕೋಬೋದಲ್ಲ? ಅಲ್ರಿ, ಅದೇ ಯಾರು ಅನ್ನಿಸ್ತದೆ ನಿಮ್ಗೆ? ಪಕ್ಷ ಒಳ್ಳೇದು ಅನ್ನಿಸ್ತದೋ ವ್ಯಕ್ತಿ ಒಳ್ಳೇದು ಅನ್ನಿಸ್ತದೆ? ಜೈ ಹಿಂದೂಸ್ತಾನ್. ಈಗ ನಮ್ಮ ಜಿಲ್ಲೆ ಒಳಗೆ ಜಿಗ್ಜೇಣಿ ಅವರು ಹಾಲಿ ಸಂಸದರು ಅವರಾದ್ರೂ ಕೆಲಸ ಮಾಡ್ಯಾರ? ಹೌದು, ಮಾಡ್ಯಾರ. ಪೂರ್ತಿ ಬಂತಾವು ಲೋಕಸಭಾ ಎಲ್ಲರೂ ಮಾಡಿದಾರಲ್ಲ. ಇನ್ನು ಅಂದ್ರೆ ಅವ್ರ ಜಾಗದಾಗ ಹೊಸ ವ್ಯಕ್ತಿಗೆ ಏನು ಅವಕಾಶ ಕೊಡೋದು ಒಳ್ಳೇದಂತೀರೇನು? ಅವರೇ ಇರೋದು ಹೊಸ ಅಭ್ಯರ್ಥಿಗೆ ಅವಕಾಶ ಕೊಡೋದು ಒಳ್ಳೆಯದು. ಆದರೆ ಅವ್ರಿಗಿನ್ನೂ ಎಕ್ಸ್ಪೀರಿಯನ್ಸ್ ಇರಲ್ಲಲ್ವಾ? ಅವ್ರಿಗೆ ಇದು ಇರೋರಿಗೆ ಕೊಟ್ಟರಾಯ್ತು, ಅವ್ರಿಗೆ ಸ್ವಲ್ಪ ಗೊತ್ತಿದೆ. ಇಲ್ಲಾಂದ್ರೆ ಅವರೇ ಬೇರೆದವ್ರಿಗೆ ಕೊಟ್ಟರಾಯ್ತು. ಈಗ ಹೊಸಬರಿಗೆ ಚಾನ್ಸ್ ಕೊಟ್ಟರೆ ಹೊಸಬರಿಗೆಲ್ಲ ಮಾಹಿತಿ ಬೇಕಲ್ವ? ಅಲ್ಲ, ಈಗ ಕರ್ನಾಟಕದಾಗೆಲ್ಲ ಬಸ್ ಫ್ರೀ ಮಾಡ್ಯಾರ, ಮತ್ತು ಒಂದು 5 ಗ್ಯಾರಂಟಿ ಕೊಟ್ಟರೆ. ಅದು ಹುಚ್ಚು ಗೌರ್ಮೆಂಟ್. ನಮ್ಮ ದುಡ್ಡೇ ಅವರು ತಮ್ಮ ಮನೆಯಿಂದ ಏನು ಕೊಡ್ತಾ ಇಲ್ಲ ಸಿದ್ದರಾಮಯ್ಯ. ನಮ್ಮದೇ ಕೊಡ್ತಾ ಇದ್ದಾರೆ, ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ಅದು ತಪ್ಪು. ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಎಲ್ಲರಿಗೂ ಮೆಹನತ್ ಮಾಡೋದು ಬಿಡ್ತಾರೆ, ಕೆಲಸಕ್ಕೆ ಹೋಗೋಲ್ಲ. ಎಲ್ಲ ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಹಾಗೆ ಸರ್ಕಾರ ಹುಚ್ಚು ಸರ್ಕಾರ, ಸರ್ಕಾರ.
ಬಿ ಜೆ ಪಿ ಬೆಟ್ರ್ಗಿಂತ ಸ್ಟೇಟ್ ಗೌರ್ಮೆಂಟ್ನೇ ಕಾಂಗ್ರೆಸ್ ಬೆಟ್ರ್ ಅಂತ ನಾ ಹೇಳ್ತೀನಿ. ಸಿದ್ದರಾಮಯ್ಯರು ಒಳ್ಳೆ ಮುಖ್ಯಮಂತ್ರಿ ಮತ್ತು ಜನರಿಗೆ ಒಳ್ಳೆ ಗ್ಯಾರಂಟಿಗಳು ಕೊಟ್ಟಿದ್ರೆ ಅದನ್ನು ನಿರ್ವಹಿಸ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಈಗ ಇದ್ದವ್ರು ಏನು ಮಾಡ್ಲಕತ್ತಾರ, ಅದನ್ನ ಮಾಡಿದ ತಪ್ಪು ಮಾಡಿದವ್ರೆ ಈಗ ಬಸ್ ಅವರೇ ಫುಲ್ ತುಂಬಿಂಟಾರ. ಇದು ಜನಸಾಮಾನ್ಯರು ಅನಿಸಿಕೆಗಳು. ಆದ್ರೆ ಒಳ್ಳೆ ಆಡಳಿತ ನೋಡ್ಬೇಕಾದ್ರೆ ಸಿದ್ದರಾಮಯ್ಯ ಅವರ ಬೆಸ್ಟ್ ನನ್ನ ಪ್ರಕಾರ. ಲೋಕಸಭೆಯದೊಳಗೆ ಮೋದಿಯವರು ನೋಡಿದ್ರೆ ಮೋದಿಯವ್ರ ವಿರುದ್ಧ ನಾವೇನಲ್ಲ, ಬಟ್ ಹುಡುಕಿದವ್ರು ಅವ್ರ ಹಿಂದವರ ಅವರು ಹೌದು. ಈಗ ಇಲ್ಲಿಯವರು ಈಗ ಯಾರು ಬರ್ಬೇಕು ಅಂದ್ರೆ ಇಲ್ಲಿಯವರ ಪೂರ್ತಿ ಸಲ ಹತ್ರ ಕಾಂಗ್ರೆಸ್ ಸ್ವಲ್ಪ ಫೈಟ್ ಆಗ್ತೈತಿ. ಕಾಂಗ್ರೆಸ್ ಅಲ್ಲಿ ಪ್ರಧಾನಮಂತ್ರಿ ಯಾರು ಆಗ್ಬೇಕು? ಪ್ರಧಾನಮಂತ್ರಿಯವರು ಮೋದಿಯವರು ಆಗಲಿ ನಮ್ಮ ಇಚ್ಛೆ ಅದ, ಇಲ್ಲ ತನ್ನಾಗಿಲ್ಲ ನಾವು. ಬಟ್ ಇಲ್ಲಿ ಎಂ ಪಿ ಅವ್ರು ನೋಡ್ಬೇಕಾದ್ರೆ ಹಾಕ್ಬಾರ್ದು ನಮಗೆ ಅನಿಸ್ತದೆ, ನನ್ನ ಅನಿಸಿಕೆ ಇಷ್ಟ. ಈಗ ನಾವು ಈ ಒಂದಿಷ್ಟು ಹುಡುಗರು ಅದಾವ, ಅವ್ರ ಜೊತೆ ಇದ್ದೀವಿ. ಫಸ್ಟ್ ವೋಟರ್ಸ್ ಅದಾರ. ಲೋಕಸಭಾ ಎಲೆಕ್ಷನ್ ಫಸ್ಟ್ ವೋಟ್ ಮಾಡ್ಲತ್ತೀರಿ. ಈಗ ಯಾರ ಕಡೆ ಜಾಸ್ತಿ ಬಂದೋಯ್ತು? ನಮ್ಮದು ಬಿ ಜೆ ಪಿ ಬಿ ಜೆ ಪಿನ ವ್ಯಕ್ತಿ ನೋಡಿ ಇಲ್ಲ, ಕೆಲಸ ನೋಡಿ ಅಂದ್ರೆ ಬಿ ಜೆ ಪಿ ಯಾಕ್ರಿ? ಬಿ ಜೆ ಪಿ ಯಾಕಂದ್ರೆ ನಾವು ಅಭಿವೃದ್ಧಿ ಮಾಡತ್ತಾರೆ, ನಮ್ಗೆ ನಮ್ಮ ದೇಶ ಮುಂದಕ್ಕೆ ಒಯ್ಲತ್ತಾರೆ. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ? ನರೇಂದ್ರ ಮೋದಿ ಆಗ್ಬೋದು ಸರ್. ಯಾಕ್ರಿ? ಅವರು ಉತ್ತಮವಾದ ಆಡಳಿತಗಾರರು ಮತ್ತು ಒಳ್ಳೆ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ವಿತ್ ಅದರ ಜೊತೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಆಲ್ಮೋಸ್ಟ್ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಬಂದರೆ ಚೆನ್ನಾಗೈತೆ. ಮತ್ತು ಸ್ಟೇಟ್ನಾಗ ಕಾಂಗ್ರೆಸ್ದವರು ಮಾಡ್ಯಾರಲ್ರಿ, ಅಂದ್ರೆ ಈಗ ನೀವು ಪಕ್ಷಕ್ಕೆ ನೋಡಿ ಓಟ್ ಹಾಕ್ತಿರೋ ಅಥವಾ ವ್ಯಕ್ತಿಗೆ ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ ಸರ್. ಯಾವ ವ್ಯಕ್ತಿ ಚೆನ್ನಾಗಿ ಆಡಳಿತ ಮಾಡ್ತಾನೆ ಆ ವ್ಯಕ್ತಿ ನಾವು ಓಟ್ ಹಾಕ್ತೀವಿ ಸರ್. ಪಕ್ಷ ನೋಡೋದ್ರಿಂದ ಏನೂ ಯೂಸ್ ಇಲ್ಲ. ವ್ಯಕ್ತಿ ಯಾವ ರೀತಿ ಕೆಲಸ ಮಾಡ್ತಾನೆ ಆ ವ್ಯಕ್ತಿ ನೋಡಿ, ಅದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಆಗಲಿ, ಯಾವ ವ್ಯಕ್ತಿ ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ವ್ಯಕ್ತಿಗೆ ನಾವು ಓಟ್ ಹಾಕ್ಬೋದು ಸರ್. ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ. ಯಾಕ್ರಿ ರಾಹುಲ್ ಗಾಂಧಿ ಇಲ್ಲಿ ಕೆಳಗೆ ಸ್ಟೇಟ್ ಸರ್ಕಾರದಲ್ಲಿ 5 ವರ್ಷದಿಂದ ಸುಮಾರು ಜಾಬ್ ಹೊರತು ಕರೆದಿದ್ದಿಲ್ಲ ಬಿ ಜೆ ಪಿ ಸರ್ಕಾರದವರು. ಹಾಗಾಗಿ ಈಗ ಬಂದ ನಂತರ ಸುಮಾರು ವೇಕೆನ್ಸಿ ಕರೆದಿದ್ದಾರೆ. ಮೇಲ್ಗಡೆ ಬಂದ್ರೂ ಕರೆ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ವ್ಯಕ್ತಿಗೆ ನೋಡಿ ರಾಹುಲ್ ಗಾಂಧಿ ಅಂದರು ಇಲ್ಲ, ಅವ್ರ ವರ್ಕ್ ನೋಡಿ ರಾಹುಲ್ ಗಾಂಧಿ ಅವರು ಈ ಸಲ ರಾಹುಲ್ ಗಾಂಧಿ ಅವ್ರು ಆಗಬೇಕು. ಅವಕಾಶ ಕೊಡ್ಬೇಕು ಅವ್ರಿಗೆ ಒಂದು ಸಾರಿ ಅದು ಅವಕಾಶ ಕೊಡ್ಬೇಕು. ಮೋದಿ ಅವ್ರು ಯಾಕೆ ಆಗಬಾರ್ದು? ಇಲ್ಲ, ಈಗ 5 ವರ್ಷ ಲಾಕ್ಡೌನ್ ಹಿಡಿದ ಒಂದಂತೂ ವೇಕೆನ್ಸಿ ಕರೆದಿದ್ದಿಲ್ಲ ಅವರು. ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಸುಮಾರು ವೇಕೆನ್ಸಿ ಕರೆದಿದ್ದಾರೆ ಈಗ 2 ವರ್ಷ ಹಿಡಿದು. ಅಲ್ಲಿ ಪೈಲ ಅಂತೂ ಒಂದು ವೇಕೆನ್ಸಿ ಕರೆದಿದ್ದಿಲ್ಲ ಅವರು. ಹಾಗಾಗಿ ನಮ್ಗೆ ಕಾಂಗ್ರೆಸ್ ಬರಬೇಕು. ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಆದರೆ ಒಳ್ಳೆಯದು. ಯಾಕಂದ್ರೆ ಸರ್ ಎಲ್ಲ ಒಳ್ಳೇದಾಗತೈತಿ. GDP ದರ ಆಗತೈತಿ, ಭಾರತ ಆದಾಯ ಹೆಚ್ಚಾಗತೈತಿ ರೀ. ಮೇನ್ ನಮಗೆ GDP ದರ ಹೆಚ್ಚಾಗೈತೆ ರೀ. ಒಳ್ಳೆ ಒಂದು ಈಗ ಯೋಜನೆಗಳು ಒಳ್ಳೆ ತಲುಪ್ಯಾವ ರೀ, ಜನಕ್ಕೂ ತಲುಪ್ಯಾವ. ಬಟ್ ಭಾರತ ಒಂದು ಅಭಿವೃದ್ಧಿ ಹೊಂದಿರ್ತವೆ ರಾಷ್ಟ್ರ ನರೇಂದ್ರ ಮೋದಿ ಬಂದಾಗ ಆಗೈತೆ ಸರ್. ಬಟ್ ಅಂದ್ರೆ ಈಗ 70 ವರ್ಷಗಟ್ಟಲೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಆಡಳಿತ ಮಾಡೈತಿ, ಬಟ್ ಅಷ್ಟು ಅಭಿವೃದ್ಧಿ ಕಂಡಿಲ್ಲ ರೀ. ಈಗ ನರೇಂದ್ರ ಮೋದಿ 5 ವರ್ಷದಾಗಿ ಎಷ್ಟು ಅಭಿವೃದ್ಧಿ ಕಂಡೈತಿ. ವಿಮಾನ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಭಾಳಷ್ಟು ಅಭಿವೃದ್ಧಿ ಕಂಡಾಗ್ತೇವೆ ರೀ. ಬಟ್ ಇನ್ನೊಂದು ಸಾರಿ ಆದರೂ ಆಗ್ಬೇಕು ಅವರೇ, ಯಾಕಂದ್ರೆ ಅವ್ರ ಲಾಸ್ಟು ಏಜ್ ಐತಿ. ಇದೊಂದು ಸಾರಿ ಆದ್ರೆ ಭಾರತ ಒಂದು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಂತ ಹೆಮ್ಮೆ ಪಟ್ಟು ಹೇಳ್ಬೋದು. ಒಂದು ನರೇಂದ್ರ ಮೋದಿಗೆ ಇವತ್ತು ಬೇರೆ ದೇಶಗಳನ್ನು ಸ್ವಾಗತ ಮಾಡ್ತಾವೆ ಅವ್ರ ಕಾರ್ಯಗಳನ್ನು ನೋಡಿ. ಕಾಂಗ್ರೆಸ್ ಯಾಕೆ ಬೇಡ? ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿ ಬೇಡ ಅಂತ ಹೇಳಿ ಸರ್, ಇನ್ನೂ ಸಣ್ಣ ವಯಸ್ಸು, ಬಟ್ ಇನ್ನೂ ಅಷ್ಟು ರಾಜಕೀಯದ ಅನುಭವ ಇಲ್ಲ ಮತ್ತು ನನ್ನ ಅನಿಸಿಕೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರದ್ದು ಲಾಸ್ಟ್ ಅವಕಾಶ, ಲಾಸ್ಟ್ ಏಜ್ ಐತೆ ಅವರು. ಸಣ್ಣ ವಯಸ್ಸಂದ್ರೆ ಎಷ್ಟು ಸಣ್ಣ ವಯಸ್ಸು ಇದ್ರು? ಇಲ್ಲ, ಅವ್ರು ಏಜ್ ಐತೆ, ಬಟ್ ನರೇಂದ್ರ ಮೋದಿ ಅವ್ರು ಲಾಸ್ಟ್ ಏಜ್ ಐತೆ ರೀ. ನರೇಂದ್ರ ಮೋದಿ ಒಂದು ಸಾರಿ ಇರ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಮುಂದೆ ತಾನೇ ನಿವೃತ್ತಿ ಹೊಂದ್ತಾರೆ. ಈಗ ಬಿಜಾಪುರ ಜಿಲ್ಲೆ ಬಿಜೆಪಿ ಪಕ್ಕ ಬೇಕು ಸರ್. ಬಿಜೆಪಿ ಬೇಕು ಎಂದ್ರೆ ನರೇಂದ್ರ ಮೋದಿ ಇಟ್ಕೊಂಡು ಬಿಜೆಪಿ ಮಾಡ್ಬೇಕು ರೀ. ಬಟ್ ಬಿಜೆಪಿನ ಮಾಡಬೇಕು. ಬಿಜೆಪಿನೇ ಯಾಕ್ರಿ? BJP ಅಂದ್ರೆ ಅದೊಂದು ಭರವಸೆ ಸರ್. ಈಗ ಕಾಂಗ್ರೆಸ್ ಅವರು 60-65 ವರ್ಷ ಇದ್ರೆ ಅವ್ರು ಏನು ಮಾಡೋದಾಗಲಿಲ್ಲ ಸರ್. ಈಗ ಬಿಜೆಪಿ ಪಕ್ಷ ನೋಡಿ ಓಟ್ ಹಾಕ್ಲತ್ತಿರೋ ಅಥವಾ BJP ಪಕ್ಷದ ಪರ ಯಾವ ಜಾತಿನವ್ರು ಅಂತಂದ್ರೆ ಯಾವ ಧರ್ಮದವ್ರು ಅಂತ ಹಂಗಿಲ್ಲ ಸರ್. BJP ನಮ್ಮ ದೇಶಕ್ಕೆ ನಮ್ಮ ಈ ಸ್ಟೂಡೆಂಟ್ಸೇ ಆಗಲು ನಮ್ಮ ದೇಶ ಅಂತ ಬಂದಾಗ ಯಾರು ಅಭಿವೃದ್ಧಿ ಪಡಿಸ್ತಾರ ಅವ್ರು ನೋಡಿ ಆಗ್ತಾ ಹೊರತು ಜಾತಿ ಯಾರು ಅಂತಂದ್ರೆ ಅವ್ರು ಎಲ್ಲ ನೋಡಿ ನಮ್ಮ ಜಾತಿಯವ್ರು ಅಂತಂದ್ರೆ ನಮ್ಮ ಜಾತಿಯವ್ರಿಗೆ ಆಗ್ಬಿಡೋದು, ನಮ್ಮ ಇವ್ರು ಅಂತಂದ್ರೆ ಅವ್ರಿಗೆ ಆಗ್ಬಿಡೋದು, ಹಂಗೆ ಮಾಡ್ತಾರೆ ಸರ್. ಹಂಗಂದ್ರೆ ಒಟ್ಟು ನಮ್ಮ ದೇಶದ ಬಗ್ಗೆ ಯಾರು ಕಾಳಜಿ ಅಂತಾರೆ ಅವ್ರು ನೋಡಿ ಆಗ್ತಾರೆ. ಪ್ರಧಾನಮಂತ್ರಿ ಅವ್ರು ಯಾರು ಆಗ್ಬೇಕು? ಪ್ರಧಾನಮಂತ್ರಿ ಅವರು ಮೋದಿಯವರು ಆಗ್ಬೇಕಂತ ಐತಿ. ಯಾಕೆ ಮೋದಿ ಅವ್ರು? ಯಾಕೆ ನಮ್ಮ ಭಾರತ ಮುಂದುವರಿಯಕ್ಕೆ ಅವ್ರನ್ನ ಕಾರಣ ಅಂತ. ಮೋದಿ ಅಂದ್ರೆ ಪಕ್ಷ ಅಂತೇನಿಲ್ಲ, ಬಟ್ ವ್ಯಕ್ತಿ ಪಕ್ಷ ಇಲ್ರಿ, ವ್ಯಕ್ತಿ ಮೇಲೆ ಒಟ್ಟು ಮೋದಿ ಬರ್ಬೇಕು. ಭರವಸೆ ಕೊಟ್ಟಿದ್ದಾರಲ್ರಿ, ಮತ್ತೆ ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ರಿ. ಯೂಸ್ ಇಲ್ರಿ ಅವು ಗ್ಯಾರಂಟಿಗಳು. ಯಾಕ್ರಿ? ಗೌರ್ಮೆಂಟ್ ಲಾಸ್ ಆಗೈತೆ ರೀ ಅದರಿಂದ.
ಅದರಿಂದ ಅದೇನು ಸರ್ಕಾರಕ್ಕೆ ಅಷ್ಟು ಅವರು ತಾವು ಇದು ಬರೋಕ್ಕಾಗಿ ಹಂಗೆ ಕೊಟ್ಟಾರ್ರಿ, ಅದು ಯೂಸ್ ಆಗಂಗಿಲ್ಲ ಅಷ್ಟೊಂದು. ಸರ್ಕಾರಕ್ಕೆ ಲಾಸ್ ಭಾಳ ಆಗತ್ತೆ ರೀ ಅದರಿಂದ. ಸೆಂಟ್ರಲ್ ಒಳಗೆ ಯಾರು ಬರ್ಬೇಕು ಅಂದ್ರೆ ಸೆಂಟ್ರಲ್ ಒಳಗೆ ನನ್ನ ಪ್ರಕಾರ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಸರ್, ಪ್ರೈಮ್ ಮಿನಿಸ್ಟರ್ ಆಗಿ ನಾನು ರಾಹುಲ್ ಗಾಂಧಿ ನೋಡೋಕ್ಕೆ ಇಷ್ಟ. ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಸಾಕು ಸರ್, 10 ವರ್ಷ ಸಾಕು ನೋಡಿದ್ದು 10 ವರ್ಷ ಚೇಂಜ್ ಬಯಸ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ? ನೋಡೋಕ್ಕೇನೋ ಪ್ರಜಾಪ್ರಭುತ್ವ ಐತ್ರಿ, ಇಲ್ಲ ಅನ್ನಂಗಿಲ್ಲ, ಓಟ್ ಎಲ್ಲರೂ ಹಾಕ್ತೀವಿ. ಆದರೂ ಕೆಲವೊಂದಷ್ಟು ವಿಷಯದಾಗ ಹೆಂಗಂದ್ರೆ ಅಪೋಸಿಷನ್ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ದಿಂದ ಅಪೋಸಿಷನ್ ಇದನ್ನು ಮಾಡೋದಾಗಲಿ, ಕೆಲವೊಂದಷ್ಟು ವಿಷಯಗಳೊಳಗೆ ಅಪೋಸಿಷನ್ ಹತ್ತಿಕ್ಕಲಾಗತ್ತೆ, ಜನರ ಧ್ವನಿಗಳನ್ನ ಹತ್ತಿಕ್ಕಲಾಗತ್ತೆ. ಅದಕ್ಕಾಗಿ ಚೇಂಜ್ ನೋಡ್ಬೇಕು ಸರ್. ರಾಹುಲ್ ಗಾಂಧಿಯಲ್ಲಿ ಏನು ಕ್ವಾಲಿಟಿ ನೋಡಾಕತ್ತೀರಿ ನೀವು ಸರ್? ಆ್ಯಸ್ ಅ ಪರ್ಸನ್ ರಾಹುಲ್ ಗಾಂಧಿ ಲೈಕ್ ಆಗ್ತಾರೆ ಸರ್. ಅಂದರೆ ಹೋಗಿ ಪ್ರತಿಯೊಂದು ಕಡೆ ಅವರ ಜನಗಳನ್ನ ಸಣ್ಣ ಸಣ್ಣ ವ್ಯಕ್ತಿಗಳಂತೇಳಿ ಅವರ ಅಂತೇಳಿ ಕುಂತು ಕೇಳೋದಾಗಲಿ, ಅವರ ಕಷ್ಟಗಳನ್ನ ಕೇಳೋದಾಗಲಿ, ಮುಂದೆ ಕ್ರೋನಿ ಕ್ಯಾಪಿಟಲಿಸಮ್ ಬಗ್ಗೆ ಮಾತಾಡೋದಾಗಲಿ, ಮುಂದೆ ಪಾವರ್ಟಿ ಬಗ್ಗೆ, ಈ ರೀತಿ ಅದನ್ನು ಅವ್ರ ವಿಚಾರಧಾರಣೆಗಳು ಸರ್ ಇಷ್ಟ ಆಗ್ತದೆ ಸರ್. ಅಲ್ಲ, ಈ ಮೋದಿಯವ್ರು ಮಾಡೋದು ಯಾವ ಕೆಲಸಗಳು ಇಷ್ಟ ಆಗಿಲ್ಲ? ಇಲ್ಲ ಹಂಗಂತಿಲ್ಲ ಸರ್. ಆ್ಯಸ್ ಅ ಪರ್ಸನ್ ಯಾರನ್ನೂ ಡಿಸ್ಲೈಕ್ ಮಾಡೋಲ್ಲ ಸರ್. ಮೋದಿ ಗೌರ್ಮೆಂಟದ್ದು ಕೆಲವೊಂದು ಸ್ಕೀಮ್ಗಳು ಬೆಸ್ಟ್ ಅದಾವೆ ಸರ್. ಪ್ರಧಾನಮಂತ್ರಿಗಳು ಯಾರು ಆಗ್ಬೇಕು ಅನ್ಸುತ್ತೆ? ನಮಗೆ ನರೇಂದ್ರ ಮೋದಿ ಆಗ್ಬೇಕು ರೀ ಇದೊಂದು ಸಲ ರೀ. ಲಾಸ್ಟ್ ಚಾನ್ಸ್ ಐತ್ರಿ. ಅವ್ರು ಇನ್ನೊಂದು ಕೆಲಸ ಮಾಡ್ಯಾರ ಈಗ, ಆದರೂ ಇನ್ನಷ್ಟು ಮಾಡ್ತಾರ ನೋಡ್ಬೇಕಾಯ್ತು ನಾವು. ಏನೇನು ಮಾಡ್ಯಾರ ಅನಿಸ್ತದೆ ನಿಮಗೆ? ಈಗ ಏನೈತ್ರಿ, ಎಲ್ಲ ಯುದ್ಧಗಳಂತರೂ ಕಡಿಮೆದಾವೆ ಈಗೇನ್ರಿ. ಆಗ ಅದಟ್ಟ ಹೆಂಗೆ ಪುಲ್ವಾಮಾ ದಾಳಿ ಅಂಥವು ಈಗ ಯಾವೂ ಆಗಿಲ್ಲ ರೀ ಈಗ ಮೋದಿ ಬಂದಂತ್ರ ರೀ. ಆದರೂ ಇನ್ನು ಯಾವ ಆಗಲ್ದಂಗೆ ಅವ್ರು ನೋಡ್ಕೋತಾರ ನಮ್ಗೆ ಅನಿಸೈತ್ರಿ. ಈಗ ಮಾಡ್ಬೋದು ಅಂತ ಅನಿಸ್ತದೆ ನಿಮಗೆ? ಅವರು ಮಾಡ್ಬೋದು ರೀ, ಆದರೆ ಈ ಮೋದಿ ಏಜ್ ಲಾಸ್ಟ್ ಐತ್ರಿ ಈಗ. ಆದರೂ ಇವ್ರಿಗೊಂದು ಚಾನ್ಸ್ ಕೊಟ್ಟು ನೋಡಿದ್ರಿ ಇನ್ಕ ಕೆಲಸ ಮಾಡ್ಯಾರ, ಇನ್ನೂ ಮಾಡ್ತಾರ ಅನಿಸೈತ್ರಿ ಅದ. ಈ ದೇಶದಾಗ ಅವನಂಥ ವ್ಯಕ್ತಿ ಇಡೀ ಜಗತ್ತಿನಾಗಿಲ್ಲ ಪೈಲ ಮಾತ. ಆದರೆ ದೇಶದಾಗ ಯಾರ ಅವನು ಸಮತುಂಬಲೆ ವ್ಯಕ್ತಿನೇ ಇಲ್ಲಿ. ಯಾಕಂದರೆ ಒಂದು ಅಂತಾರಾಷ್ಟ್ರೀಯ ಕೀರ್ತಿ ಮನುಷ್ಯನ ಲೆವೆಲ್ದಾಗ ಯಾರು ಭೀ ಅವರು ಸಮಕಕ್ಷ ಇಲ್ಲಿ ಆಗುನೇ ಸಕಾಸಲ್ಲ. ಈಗ ಸದ್ಯ ದುಸರಾ ನಂಬರ್ ಅಂದ್ರೆ ಅವ್ರದ್ದು ಒಬ್ಬ ಯೋಗಿ. ಇವರು ಎರಡಕ್ಕೆ ಬಿಟ್ಟು ಈಗ ಸದ್ಯದ ಪೀರಿಯಡ್ದಾಗ ಯಾರ ಹೆಸರು ಭೀ ತೊಳೋದು ಗರಜಿಲ್ಲ. ಯಾಕೆ ಇವರು ಹಂಗೆ ಆ ಟೈಪ್ ಈ ಸುಧಾರಣೆ ಈ ದೇಶಕ್ಕೆ ಮಾಡ್ಯಾರ. ಯಾಕಂದ್ರೆ ಒಂದೇ ಟೈಪ್ ಮಾಡಿಲ್ಲ ಅವರು, 10 ದಿಶೆಗೆ ಸುಧಾರಣೆ ಮಾಡೋಂಥ ಒಂದು ವ್ಯಕ್ತಿ ಅದ ಈ ದೇಶದಾಗ. 10 ದಿಶೆ ಅಂದ್ರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ ಮತ್ತು ಅಧೋಗಾಮಿ ಮತ್ತು ಊರ್ಧ್ವಗಾಮಿ, ಭೂಮಿ ಮತ್ತು ಆಕಾಶ, ಇವು 2 ದಿಶೆ ಎಲ್ಲ ಟೈಪ್ ಸುಧಾರಣೆ ಮಾಡೋಂಥ ವ್ಯಕ್ತಿ ಈ ದೇಶದಾಗ ಅವ್ರೊಬ್ಬರು ಶಿವ ಯಾರೂ ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಇನ್ನೂ ಸಣ್ಣವರು ಹೋಲ್ ಬಿಡ್ರಿ, ಇನ್ನೂ ಅವ್ರು ಪರಿಪಕ್ತಿ ಇಲ್ಲ. ಅಟ್ ಪ್ರಶಾಸಕಿ ಮೇಲೆ ಪಕ್ಕಡಂಥ ವ್ಯಕ್ತಿ ಅದಿಲ್ಲ. ಏನು ಯೋಗಿ ಒಬ್ಬ ಹಾನಿ. ಅವ್ರು 2 ದೇಶದಾಗ ಇತರದವ್ರು ಹಂಕ ಶಾಣೆ ಅಲ್ಲಿ ಇವರು ಈ ದೇಶ. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡ್ಬೇಕಂದ್ರೆ ಅವಕಾಶ ಇನ್ನೂ ಸಣ್ಣ ನಡೆಯಲ್ಲ. ಇವ್ರು ಜೀವಂತ ಇರೋವರಿತ ನಾವು ಯಾರಿಗೆ ಕೊಡು ಸಾಕಸಲ್ಲ. ಇವ್ರು ಮೋದಿ ಜೀವಂತ ಇರೋವರಿತ ಯಾರು ನಿಂತರು ಭೀ ಅವ್ರಿಗೆ ಕೆಡುತ್ತು. ನಾವೀಗ ಸಿಟಿ ಮುಗಿಸ್ಕೊಂಡು ಹಳ್ಳಿ ಕಡೆ ಬಂದಿದ್ದೀವಿ. ಹಳ್ಳಿ ಕಡೆ ಅಂದ್ರೆ ಕನ್ನೂರು ಐತಿದು. ಆ ಕನ್ನೂರು ಊರಾಗ ಜನ ಯಾವ ರೀತಿ ಅವ್ರ ಅಭಿಪ್ರಾಯನ ಹೇಳ್ಕೊತಾರ ಅನ್ನೋದ್ರ ಬಗ್ಗೆ ನೋಡೋಣ ಬರ್ರಿ. ಈಗ ಲೋಕಸಭೆ ಎಲೆಕ್ಷನ್ ನಡೀತೈತಿ, ಯಾರು ಆಗ್ಬೇಕು ಮ್ಯಾಗ ಕೇಂದ್ರದಾಗ? ರಾಹುಲ್ ಗಾಂಧಿ ಆಗ್ಬೇಕು ಅಥವಾ ಮೋದಿಯವ್ರು ಆಗ್ಬೇಕು? ಮೋದಿಯವರಾಗಬೇಕು. ಮೋದಿಯವರು ಯಾಕೆ ಆಗ್ಬೇಕು? ದೇಶವನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡು ಹೊಂಟಾರೆ. ರಾಹುಲ್ ಗಾಂಧಿ ಅವರು ಅವರು ದೇಶಕ್ಕೆ ಪ್ರಧಾನಮಂತ್ರಿ ಆಗುವಂಥ ವ್ಯಕ್ತಿತ್ವ ಅವ್ರ ಹಂತಕ್ಕಿಲ್ಲ. ಅದಕ್ಕೆ ನರೇಂದ್ರ ಮೋದಿಯವರೇ ಆಗಬೇಕು. ಮೋದಿಯವ್ರು ಯಾಕೆ ಮಾಡ್ತೀವಿ? ಇಲ್ಲರಿ, ನಾವು ಮೊದಲನೇ ಈಗ 60 ವರ್ಷ ನೋಡಿದಲ್ಲ ರೀ ಏನದ ಕಾಂಗ್ರೆಸ್ನಿಂದ. ಅವಾಗ ಎಷ್ಟಿದ್ದು ವಿದ್ಯಮಾನ, ಈಗ ಎಷ್ಟದ, ಈಗೆಲ್ಲ ಎಷ್ಟು ಇಂಪ್ರೂವ್ ಆಗೈತಿ, ನಮ್ಮ ಇಂಡಿಯಾ ಎಷ್ಟು ಮುಂದೆ ಐತಿ ಅಂತ ನಮ್ಗೆ ಗೊತ್ತೈತಿ. ಏನೇನು ಇಂಪ್ರೂವ್ ಮಾಡ್ಯಾರಲ್ರಿ, ಮಾಡ್ಯಾರಲ್ರಿ. ಇನ್ನೂ ಏನು ಬೇಕು ರೀ ಅವ್ರದ್ದು? ಏನೇನು ಮಾಡ್ಯಾರ? ಹೆಣ್ಮಕ್ಳು ಸವಲತ್ತು ಐತ್ರಿ. ಈಗಾಗಲೇ ಮತ್ತೇನೋ ಹೊಲ್ದಾಗ ಏನೇನು ಇದು ಮಾಡತ್ತಾರೆ. ಅವು ಗ್ಯಾರಂಟಿ ಕೊಡ್ತಾರೆ. ಅವ್ರು ಯಾರು ಕೊಡ್ತಾರೆ? ಮೊದಲು ಒಂದು ಕ್ವಾರ್ಟರ್ MCRMಗೆ ಎಷ್ಟೈತೆ ರೀ? 110 ರೂಪಾಯಿ, 120 ರೂಪಾಯಿ ಇತ್ತು. ಈಗ 140 ರೂಪಾಯಿ ಮಾಡ್ಯಾರ. ನಮ್ದು ತೊಗೊಂಡು ನಮಗೆ ಇಡತ್ತಾರ ಅವರು. ಈ ಕಡೆ ಗಂಡು ಮಕ್ಳು ತೊಗೋದ್ರಿ, ಹೆಣ್ಮಕ್ಳು ಕೊಡೋದು. ಈಗ ನೋಡೋಣಲ್ರಿ, ಇದು ಇಲೆಕ್ಷನ್ ಮುಗಿಯಂತ ನಂತರ ಎಲ್ಲ ಬಂದಾಗ್ಬಿಡ್ತೈತ್ರಿ. ಇದು ಇಲೆಕ್ಷನ್ ಮುಗಿತಾನೆ ಅಷ್ಟೇ ರೀ ಅವ್ರದ್ದು. ಇಲೆಕ್ಷನ್ ಮುಗಿತಾನೆ ಏನೂ ಇಲ್ಲ ಅವ್ರದ್ದು ಕಾಂಗ್ರೆಸ್ದವ್ರು. ಮೋದಿದು ಏನು ಮಾಡ ಮನ್ GST ಎಲ್ಲರಿಗೆ ಐತೇನು? ಯಾರು ತೋತಾರ ಅವ್ರಿಗೆ ಲಿಪಿಡದವ್ರಿಗೆ ಒಂದರ ಲಿಪಿಡ ತೋರಿಸ್ರಿ BJP ಅವ್ರದ್ದು.
ಮೋದಿದು ಒಂದರ ಲಿಪಿಡ ತೋರಿಸ್ರಿ, ಹಗರಣ ಒಂದರ ತೋರಿಸ್ರಿ ಅವ್ರಿಂದ. ಅವ್ರಿಂದ ಏನಾರ ಒಂದು ಬಾಂಬ ಪಿಂಬ ಅದಾವನೇ ಇಲ್ಲ ರೀ. ಭಯೋತ್ಪಾದಕದ ಏನು ಅದೇನ್ರಿ ಅವ್ರು ಬಿ ಜೆ ಪಿರ್ದು ಮೋದಿದು. ಕಾಂಗ್ರೆಸ್ದಾಗ ಕ್ರ್ಯಾಕ್ ಆಗ್ಯವರಟ್ಟು ನಾವು ಹೊಕ್ಕ ಹೊಡಿತಾವ ಅನ್ನೋದು ಗೊತ್ತೈತೆ ಅವ್ರಿಗೆ. ಈಗ ಮಾಡಲ್ರಿ ಅವ್ರು ಹೊಡೆದೈತವ್ರು. ಚೈನಾದವ್ರು ಗಪ್ ಕೂತಾರ್ರಿ, ಈಗ ಪಾಕಿಸ್ತಾನದವ್ರು ಗಪ್ ಕೂತಾರ, ಮೋದಿ ಅದಾರಂತ ಗಪ್ ಕೂತಾರ ಅವ್ರು. ಅವ್ರು ಮಾಡ್ತಾರೆ ಅಂತ ಕೆಲಸ. ಏನು ಮಾಡ್ಯಾನ್ರಿ ಬಿ ಜೆ ಪಿದವರು? ಬರೀ ನೆಟ್ ಭಾಳ ಮಾಡ್ಯಾನ್ರಿ ಸರ್. ಏನು ಕೆಲಸ ನೋಡಿದ್ರೆ ಬರೀ ನೆಟ್ ಮ್ಯಾಗ ಮಾಡ್ಯಾನ್ರಿ ಸರ್. ಉಳ್ಕಿದ್ದು ಏನೂ ಮಾಡಿಲ್ಲ ಸರ್. ಅಂದ್ರೆ ಈಗ ಈ ಸಲ ವೋಟ್ ಯಾರಿಗೆ? ಓಟ್ ನಮ್ಮ ಕಾಂಗ್ರೆಸ್ದವ್ರು ಹಾಕ್ತಾರೆ ಸರ್. ಅಂದ್ರೆ ಮೋದಿ ಏನು ಮಾಡಿಲ್ಲತ್ರಿ? ಮೋದಿ ಏನು ಮಾಡ್ಯಾನ್ರಿ ಸರ್? ಎಲ್ಲ ನೆಟ್ ಮ್ಯಾಗ ಮಾಡಿಬಿಟ್ರೆ ಸಣ್ಣ ಹುಡುಗರು ಹಾಳು ಮಾಡ್ಯಾನ್ರಿ ನಮ್ಮ ಜೀವನ. ಅಲ್ಲ ಮ್ಯಾಗ ಈಗ ಸದ್ಯ ಕಾಂಗ್ರೆಸ್ ಮಾಡ್ತಿರಲ್ಲ, ಈ ಮ್ಯಾಗ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು. ರಾಹುಲ್ ಗಾಂಧಿ ಅಲ್ರಿ, ಒಟ್ಟು ಕಾಂಗ್ರೆಸ್ ಯಾರು ಬೆಕ್ಕಾದ್ರು ಅಲ್ರಿ ಸರ್. ಯಾರು ಬೆಕ್ಕಾದ್ರು ಅಲ್ರಿ ಸರ್. ಏನು ನೋಡಿ ಕಾಂಗ್ರೆಸ್ ಬೆಂಬಲ ಮಾಡ್ತೀರಿ? ಮತ್ತು ಸರ್ ಏನು ಈಗ ನೋಡ್ರಿ, ಈಗ ಸರ್ಕಾರ ಕರ್ನಾಟಕ, ನಮ್ಮ ಕರ್ನಾಟಕ ಯಾರು ಅದ ರೀ ಸರ್? ಕಾಂಗ್ರೆಸ್ ಅದ ರೀ. ಹೆಣ್ಮಕ್ಳು 2,000 ರೂಪಾಯಿ ಕೊಡ್ತಾನೆ ರೀ. ಬಸ್ ಫ್ರೀ ಮಾಡ್ಯಾನ ರೀ. ಇನ್ನಾಗ ಏನು ಬೇಕು ರೀ ಅನುಕೂಲ? ಮಾಡ್ಯಾನ ರೀ ಅನುಕೂಲ. ಅವ ಏನು ಮಾಡ್ಯಾನ ರೀ ಮೋದಿ? ಅಲ್ಲ ಬಸ್ ಫ್ರೀ ಮಾಡ್ಯಾರ, ಮತ್ತು ಬಸ್ ಸೀಟ್ ಸಿಗಂಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಅದನ್ನು ಈಗ ಮಾಡ್ಯಾನ ಅಂದ್ರೆ ಮತ್ತೆ ಎಲ್ಲ ಲೇಡೀಸ್ ಎಲ್ಲ ಫಸ್ಟ್ ಅವರೇ ಹೊಂಟಾರೆ ಸರ್. ಮಾಡ್ಯಾರಲ್ರಿ ಈಗ, ಬಟ್ ಮಾಡ್ಯಾರಲ್ಲ ಸ್ವಲ್ಪ ಅನುಕೂಲ ಮಾಡ್ಯಾನಲ್ರಿ. ಇಲ್ಲೊಂದಷ್ಟು ಜನ ಕಾಕಗಳು ಮತ್ತು ಮುತ್ತೆಗಳು ಕೂತಾರೆ. ಅವ್ರಿಗೆ ಒಂದು ಸ್ವಲ್ಪ ಕೇಳೋನು, ಅವ್ರ ಅಭಿಪ್ರಾಯ ಏನೈತಿ, ಅವರು ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾರೆ ಅಂತೇಳಿ ಕೇಳೋನು ಬರ್ರಿ. ಇವರು ರಮೇಶ್ ಜಿಗಜಿಣಗಿ ಅವ್ರಿ. ನೋಡಿರೇನ್ರಿ ಒಟ್ಟೆ? ನೋಡಿದೇವೆ. ಎಲ್ಲಿ ನೋಡಿರಿ? ಇಲ್ಲೇ ನಮ್ಮಲ್ಲೇ ಬಂದಿರಿ, ಒಂದು 2-3 ಸಲ ಬಂದಾರ್ರಿ. 2 ಸಲ ಬಂದಾರ. ಏನು ಕೆಲಸ ಮಾಡ್ಯಾರ? ಏನು ಮಾಡಿಲ್ಲ ರೀ ಅವ್ರು, ಕೆಲಸನೇ ಒಟ್ಟು ಏನೂ ಮಾಡಿಲ್ಲ. ಅಂದರೆ ಈ ಸಲ ಲೋಕಸಭೆ ಇಲೆಕ್ಷನ್ಗೆ ನಿಮ್ಮದು ಬೆಂಬಲ ಯಾರಿಗೆ? ನಾವು ಕಾಯಂ BJP ಮಾಡ್ಕೊತೇ ಬಂದಿದ್ದೆವು. ಆದ್ರೆ ಒಟ್ಟು ಏನೂ ನಮ್ಮ ಕೆಲಸನೇ ಇಲ್ಲ. ಇವರಿಬ್ಬರ ಒಳಗೆ ಪ್ರಧಾನಿ ಯಾರು ಆಗ್ಬೇಕು ನಿಮಗೆ? ಮೇಲಿನವ್ರಿ. ಮೇಲಿನವ್ರಿ? ಯಾಕ್ರಿ ಕೆಳಗಿನವ್ರು ಯಾಕೆ ಬೇಡ? ಅವ್ರೇನು ನಮಗೇನು ಇದು ಆಗಿಲ್ಲ, ಎಲ್ಲಿ ತನೂ ಆಗೇ ಇಲ್ಲ ಒಟ್ಟು. ಸುಮ್ಮನೆ ಈಗ ವರ್ಷ ಅದು ಇಲೆಕ್ಷನ್ ಬರೋದ್ರೆ ಎಷ್ಟು ಹೇಳ್ತಾರೆ, ಕೆಲಸ ಮಾಡಬೇಕಲ್ರಿ. ಇವ್ರೇನು ಕೆಲಸ ಮಾಡಿಲ್ಲ? ಏನೂ ಮಾಡಿಲ್ಲ. ಇವ್ರು ಏನೇನು ಕೆಲಸ ಮಾಡ್ಯಾರ ಮೋದಿ ಅವ್ರು ಗೊತ್ತಂತ? ಅದೇ ಮಾಡ್ಯಾರ ಬಿಟ್ಟು ವರ್ಷಿಗೆ ರೈತರಿಗೆ 6,000 ರೂಪಾಯಿ ಕೊಡ್ತಾರೆ. ಮತ್ತು ನಿಂತು ಏನೇನು ಮಾಡ್ಯಾರ ಬಿಡ್ರಿ, ಅದ್ರದ್ದು ಏನಿಲ್ಲ. ಇನ್ನು ಮಾಡ್ತೀನಿ ಆಶ್ವಾಸನೆ ಕೊಟ್ಟಾರ. ಇನ್ನ ಇವ್ರಿಗೆ ಗುರುತಿಡ್ತೀರಿ? ಏನು ಕೆಲಸ ಮಾಡ್ಯಾರ? ಏನು ಕೆಲಸ ಮಾಡ್ಯಾರ? ಏನು ಕೆಲಸ ಮಾಡ್ಯಾರ? ಇಲ್ಲಿ ಬಂದೇ ಇಲ್ಲ, ಪ್ರಚಾರ ಇಲ್ಲ ಅವ್ರದ್ದು. ಏನು ಕೆಲಸನೂ ಗೊತ್ತಿಲ್ಲ ಮಾಡಿದ್ದು. ಆದರೆ ಇವರ ಇಬ್ಬರ ಒಳಗೆ ಈ ಸಲ ಪ್ರಧಾನಮಂತ್ರಿ ಯಾರು ಆಗ್ಬೇಕನ್ನತ್ರಿ? ಇವನೇ ಆಗ್ಬೇಕು ರೀ. ಯಾರು? ಮೋದಿಯವ್ರಿ? ಮೋದಿಯವರೇ ಆಗ್ಬೇಕು. ಯಾಕ್ರಿ ಮೋದಿಯವ್ರು ಯಾಕೆ ಆಗ್ಬೇಕು? ಅವ್ರಿಗೆ ಒಂದು ನಮಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ ರೈತರಿಗೆ. ಮತ್ತು ಈಗ ಬೆಳೆ ಪರಿಹಾರ ಬಿಡೋರದಾರ. ಮತ್ತು ಇವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಹೆಣ್ಮಕ್ಳು ಗಂಡು ಮಕ್ಳು ಕೊಡ್ತಾರೆ, ಹೆಣ್ಮಕ್ಳಿಗೆ ಕೊಡ್ತಾರೆ. ಹೆಣ್ಮಕ್ಳು ಹಾಕಿಲ್ಲೇನು? ಓಟ್ ಹಾಕಿಲ್ಲ. ಓಟ್ ಹಾಕ್ಯಾರ ಮತ್ತೆ ಹೆಣ್ಮಕ್ಳಿಗೆ ಕೊಡೋದಂದ್ರೆ? ಅಲ್ಲ ಬಸ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳು ಸ್ವಲ್ಪ ಮುಂದೆ ಬರಲಿ ಅಂತ ಹಾಕ್ತಾರೆ. ಮುಂದೆ ಬರ್ರಿ, ಅವ್ರಿಗೊಂದು ಸಾವಿರ ಇವ್ರಿಗೊಂದು ಸಾವಿರ ಮಾಡಬೇಕು. ನಿಮಗೂ ಸಾವಿರ ಕೊಡಬೇಕಂದಂಗೆ ಅಲ್ಲ. ಮುಂದೆ ಲೋಕಸಭಾ ಎಲೆಕ್ಷನ್ ಬರತ್ತಾವ. ನೀವು ಯಾರಿಗೆ ಓಟ್ ಹಾಕ್ಬೇಕಂತೀರಿ? ಮೋದಿ ರೀ. ಮೋದಿಯವ್ರಿಗೆ ಯಾಕ್ರಿ? ಮೋದಿಯವ್ರು ಏನು ಕೆಲಸ ಭಾಳ ಮಾಡ್ರಿ. ಕೆಲಸ ಮಾಡ್ಯಾರ. ಏನೇನು ಮಾಡ್ಯಾರ ಕೆಲಸ? ಎಂತೆಂಥ ರೋಡ್ಗಳು ಮಾಡ್ಯಾರ, ಎಂತೆಂಥ ಇದು ಮಾಡ್ಯಾರ, ರೈತರದ್ದು ಮಾಡ್ಯಾರ. ಮತ್ತು ಕಾಂಗ್ರೆಸ್ದವ್ರು ಮಾಡ್ಯಾರಲ್ರಿ? ಕಾಂಗ್ರೆಸ್ ಅವ್ರು ಏನು ಮಾಡ್ತಾರ? ಕಾಂಗ್ರೆಸ್ ಅದು ಅವ್ರು ಬಸ್ ಫ್ರೀ ಮಾಡ್ಯಾರ. ಮತ್ತು 2,000 ರೂಪಾಯಿ ಬಸ್ ಫ್ರೀ ಮಾಡಿದ್ರೆ ಹೆಣ್ಮಕ್ಳು ಓಡಿ ಹೋದಕ್ಕೆ ಮಾಡ್ರಿ. ಅದೇನು ಚಲೋ ಮಾಡಿಲ್ಲ ಅವ್ರು. ಅಂದೀಗ ಒಟ್ಟು ನಿಮ್ಮ ಅಪೇಕ್ಷೆ ಏನದು? ಯಾರಿಗೆ ಓಟ್ ಹಾಕ್ಬೇಕು? ಮೋದಿಗೆ ಹಾಕ್ತಾರೆ. ಮೋದಿಯವ್ರಿಗೆ ಹಾಕ್ತಾರೆ. ರಾಮಬಾಣ ಒಂದೇ ಅವನಿಗೆ ಹಾಕೋದು, ಅವನಿಗೆ ಹೊಡಿ. ಪ್ರಧಾನಿ ಯಾರಾಗಬೇಕು ಮ್ಯಾಗ? ಪ್ರಧಾನಿ ಆಗಬೇಕು ನಮ್ಮ ಕರ್ನಾಟಕ ಕಾಂಗ್ರೆಸ್ ಬರಬೇಕು. ಮ್ಯಾಲ ಪ್ರಧಾನಿ ಪ್ರಧಾನ ಮೋದಿನೇ ಆಗಬೇಕು. ಮೋದಿಯವರೇ ಆಗಬೇಕು. ಮ್ಯಾಗ ಮೋದಿ ಆಗಬೇಕು. ಹಾಂ. ಮತ್ತು ಇಲ್ಲಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ಅಲ್ಲಿ ಮೋದಿ ಹೆಂಗೆ ಬರ್ತಾರೆ? ಇಲ್ಲ, ಈ ಸರ್ ನಮಗೆ ಪೊಸಿಷನ್ ಬೇಕಿಲ್ಲಿ ಕರ್ನಾಟಕ. ಇದು ಏನು ಕೊಡ್ತಾರ ಇದು ಯೋಗ್ಯ ಅದ, ನಡೆದದ. ಈಗ ಸರ್ಕಾರ ನಡೆಸ್ಲಿಕ್ಕತ್ತಾರ, ಇದು ಯೋಗ್ಯ ಅದ. ಈ ಥರ ಮ್ಯಾಲೇನೋ ಇದ್ದದ್ದು. ಆದರೂ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು. ಇಲ್ಲಿ ಒಂದು ಇಂಡಸ್ಟ್ರಿ ಅದ, ಏನದ, ಎಲ್ಲಿ ಇಂಡಸ್ಟ್ರಿ ಅನ್ನೋದು ಏನೂ ಇಲ್ಲ ಇಲ್ಲಿ. ಮತ್ತೆ ಏನು ನೋಡಿ ಓಟ್ ಹಾಕ್ತೀರಿ? ಏನು ನೋಡಿ ಓಟ್ ಹಾಕ್ತೀರಿ? ಈಗ ಮುಂದೆ ಏನು ವಿಕಾಸ ಮಾಡ್ತಾ ಇರ್ತಾರಾಗ, ನಾಳೆಗೆ ಅವರು ಮಾಡಲಿಲ್ಲ ಮತ್ತು ನಾವು ಬದಲಾವಣೆ ಮಾಡ್ತೀವಿ. ಪಕ್ಷ ನೋಡಿ ಹಾಕ್ತಿರೋ ಮೋದಿಯವ್ರು ನೋಡಿ ಹಾಕ್ತಿರೋ? ನಾವು ಪಕ್ಷ ನೋಡಿ ಹಾಕಲ್ಲ. ಇಲ್ಲಿ ನಮ್ಮಲ್ಲಿ ಏನದ, ಯಾರು ವಿಕಾಸ ಮಾಡ್ತಾರ ಅವ್ರಿಗೆ ನಾವು ಸಹಾಯ ಕೊಡ್ತೇವೆ. ಈಗ ಇವರಿಬ್ಬರ ಒಳಗೆ ಯಾರಿಗೆ ಓಟ್ ಹಾಕ್ತೀರಿ? ಮೋದಿಗೆ ಹಾಕ್ತೀವಿ. ಮೋದಿ ಇದಾರೆ ಇದ್ರಾಗ. ಹಾಂ, ನೀವು ಓಟ್ ಹಾಕ್ತೀರಿ. ಯಾಕೆ ಮೋದಿಗೆ ಯಾಕೆ ಹಾಕ್ತೀರಿ?
ಮೋದಿ ಯಾಕೆ ಅಂದ್ರೆ ಯಾರ ಕಡೆ ನಿಮ್ಮ ಬೆಂಬಲ ಜಾಸ್ತಿ ಇದೆ? ಬಿ ಜೆ ಪಿನೇ ಫೈನಲ್ ಇರೋದು ಬಿಜೆಪಿನೇ. ಅವ್ರು ಬಂದೇ ಬರ್ತಾರೆ. ಯಾಕ್ರಿ ಬಿಜೆಪಿನೇ ಯಾಕ್ರಿ? ಇಲ್ಲ ನಿಮ್ಮ ಅಭಿಪ್ರಾಯ ಬಿಜೆಪಿನೇ ಯಾಕೆ? ಎಲ್ಲ ಅವ್ರ ಅಭಿವೃದ್ಧಿ ಅದಲ್ರಿ ಅದಕ್ಕೆ. ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲತ್ರಿ ಅನ್ನಂಗೆ? ಏನು ಮಾಡ್ಯಾರ ಏನು ಮಾಡಿಲ್ಲ. ಈಗ ಬಸ್ ಫ್ರೀ ಮಾಡ್ಯಾರಿ ಮತ್ತೆ ಇಟ್ಟೆಲ್ಲ ಮಾಡ್ಯಾರ. ಅದೇ ಅದಕ್ಕೆ ಹಾಳಾಗಿ ದಿವಾಳಿ ಅಲ್ಕತ್ತ. ಮತ್ತೆ ಲೋಕಸಭಾದಾಗಲ್ರಿ ಇಲ್ಲಿ ಕಾಂಗ್ರೆಸ್ ಅವ್ರು ಇಲ್ಲಿ ಮಾಡ್ಯಾರ. ಇಲ್ಲಿನೂ ಆಗ್ಬೇಕಲ್ಲ, ದಿವಾಳಿ ಆಗ್ತದೆ ಅಷ್ಟೇ. ಫ್ರೀ ಅದು ಯಾವ್ದು ಉಳಿಬೇಕಾದ್ರೆ ಮೋದಿಗೆ ಹಾಕೋದು, ಇಲ್ಲ ನಾವು ಮತ್ತೆ ಕಟಿಂಗ್ ಮಾಡಕ್ಕೆ ಹೋಗ್ಬೇಕಾದ್ರೆ ಮತ್ತೊಬ್ಬರಿಗೆ ಹಾಕ್ಬೇಕು. ಮತ್ತು ಮೊದಲಿನೇನು ನಮ್ಮಲ್ಲಿ ಸದ್ಯ MP ಅದಾನಲ್ರಿ, ಅವ್ನು ನಿಂದಿರ್ಲಿಕ್ಕೆ ಅಂದ್ರೆ ಭಾಳ ಚಲೋ. ಕೈ ಮುಗಿದು ಹೇಳ್ತೇವೆ ಅವ್ನು ನಿಂದಿರ್ಬೇಡ ಅಂತ ಹೇಳ್ರಿ. ಅಂದ್ರೆ ಹೊಸಬರು ಅವ್ನು ಎಂದು ಬಂದಲ್ಲ ಮಕಾನೇ ನೋಡಿಲ್ಲ ಅವ್ನು ನಾವು. ಎಂದು ಆಚೆ ಹೋಗ್ಯಾನ ಹೋಗ್ಯಾನ ಬಂದೇ ಇಲ್ಲ. ಇದು ಬಹುತೇಕ ಸತ್ತಿರ್ಬೇಕಂತ ನಮ್ಗೆ ಅನಿಸಿದೆ. ಇಲ್ಲ ಮ್ಯಾಗ ಮೋದಿಯವ್ರು ಬೇಕು ನಿಮ್ಗೆ ಒಟ್ಟ. ನಿಮಗೆ ಅಭಿಪ್ರಾಯ ಏನು ಸರ್? BJP ರೀ. ಬಿಜೆಪಿ ಯಾಕೆ ಸರ್ BJP ರೀ? BJP ಅಭಿವೃದ್ಧಿ ಅದ ರೀ, ಮ್ಯಾಗ ಕೇಂದ್ರದವ್ರು ಮಾಡ್ಯಾರ. ಈಗ ರಮೇಶ್ ಜಿಗಜಿಣಗಿ ಬೈಲಿಕತ್ತಾರಲ್ರಿ. ಬೈದಿರಿ, ಬರಲಿಲ್ಲ ಅಂದ್ರೆ ಏನು ಮಾಡೋದು? ಮತಕ್ಷೇತ್ರದ ಒಟ್ಟೆ ಬಂದಿಲ್ಲ ಪಾಪ. ಅವ್ರು ರವಿ ಮೊನ್ನೆ ML ಎಲೆಕ್ಷನ್ದಾಗ ಕೈವಾಡ ಇವ್ರದೇ ಅದು, ರಮೇಶ್ ಜಿಗಜಿಣದೇ ಅದು ಪಾಪ. ಅದು ML ಎಲೆಕ್ಷನ್ದಾಗ ಅಲ್ಲ ಈಗ ಈ ಸಲ ಈಗ ಏನು ಮಾಡ್ಬೇಕ್ರಿ? ಈಗ ಮತ್ತೊಬ್ಬರಿಗೆ ಕೊಡಬೇಕು ಅವಕಾಶ. ಮತ್ತೊಬ್ಬರಿಗೆ ಪಾಪ ಮಹೇಂದ್ರ ನಾಯಕ್ ನೋಡ್ರಿ, ಅವ್ರಿಗೆ ಕೊಟ್ಟರು ಓಟ್ ಹಾಕ್ತೇವೆ, ಅವ್ರಿಗೆ ಕೊಟ್ಟರು ಓಟ್ ಹಾಕ್ತೇವೆ. ಒಟ್ಟು BJP ಓಟ್ ಹಾಕ್ತೇವೆ. ಒಟ್ಟು ಪಕ್ಷ ನೋಡಿ ಓಟ್ ಹಾಕ್ತೇವೆ. ಪಕ್ಷ ನೋಡಿ ಓಟ್ ಹಾಕ್ತೇವೆ. ನಾ ಮೋದಿ ನೋಡಿ ಓಟ್ ಹಾಕೋದು. ಈ ಸಲ ಲೋಕಸಭಾ ಎಲೆಕ್ಷನ್ ಒಳಗೆ ಯಾರಿಗೆ ಬೆಂಬಲ ಮಾಡ್ತೀರಿ? ನಾವು ಕಾಂಗ್ರೆಸ್ ಕಾಂಗ್ರೆಸ್. ಈಗ ಕಾಂಗ್ರೆಸ್ ಒಳಗೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು, ಈಗ ಖರ್ಗೆ ಅವ್ರು ಆಗ್ಬೇಕು ಅಂತೇಳಿ ಭಾಳ ಮಂದಿ ಅಲ್ಲಕತ್ತಾರೆ. ಈಗ ಯಾರು ಆಗ್ಬೇಕು? ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ರಾಹುಲ್ ಗಾಂಧಿ ಆಗ್ಬೇಕು. ಲೋಕಸಭಾ ಎಲೆಕ್ಷನ್ಗೆ ಯಾರಿಗೆ ಬೆಂಬಲ ಮಾಡ್ಬೇಕಾದ್ರೆ? ರೈತರ ಬದಲ್ದಾಗ ಏನಾರು ಮಾಡ್ಯ ನಾನು ಯಾರು? ಮೋದಿ ಹೇಳ್ರಿ. ಇಂಥದೇ ರೈತರ ಬದಲ್ದಾಗ ಮಾಡ್ಯಾನ ಅಂತ ಹೇಳ್ರಲ್ಲ. ಮಾಡಿದ್ರೆ 2 ನಂಬರ್ದವ್ರಿಗೆ ಬೇಡ್ರ ನೌಕರಿದವ್ರಿಗೆ ಆನಿ ಅಂಬಾನಿ ಅವ್ರು ಸೂಟ್ ಮಾಡ್ತಾನ. ರೈತರದ್ದು ಏನಾರು ಸೂಟ್ ಮಾಡ್ಯಾನ? 10 ವರ್ಷ ಆಯ್ತು ಬಂದು ಒಂದು ನದಿಯರು ಜೋಡಣೆ ಮಾಡ್ಯಾನೇನು? ಮತ್ತೆ ಮುಂದೆ ಅದನ್ನೇ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳ್ತಾನೆ ನಾವು. ಬರೀ ಏನು ಮಾಡ್ರಿ ಏನು ಮಾಡೋದು ಅವ್ನಿಗೆ ತೊಗೊಂಡು. ನಾವು ಮೋದಿದ ನಮ್ಗೆ ಏನು ಸುಖ ಇಲ್ಲ. ನಮ್ಗೆ ಹೇಳ್ರಿ ಏನಾಗ ಸುಖ ಆಗಿಲ್ಲ ಹೇಳ್ರಿ. ಏನು ಮಾಡಿಲ್ಲ, ಏನು ಮಣ್ಣು ಮಾಡ್ಯಾನ, ಮೂರಾದಿ ಮಣ್ಣು ಮಾಡ್ಯಾನ. ನಮ್ಮಂತ ಬದುಕ್ತೇವೆ. ಏನದ ಒಂದು ಸಾಲ ಅದ, ಏನು ಸೂಟ್ ಅದ, ಅಲ್ಲೇ ಅದ, ಇದು ಅದ, ಅದು ಅದು ಇದೇ ಹೇಳ್ತಾನ. ಏನು ಮಾಡ್ಯಾನವ? ಇನ್ನೊಂದು 4 ಗಗ್ರಿ ಹಾಕಿ ಕುಣಿಸ್ರಿ ಹೋರಿ ಅವನಿಗೆ. ನಮ್ಗೆ ಏನು ಸುಖ ಇಲ್ಲ ಒಂದು. ಸರಿ ಎದಕ್ಕೆ ಬಂದಿದ್ದೇವೆ ನಾವು? ಅಂಗಡಿ ಚಾಲು ಮಾಡಿದೇವೆ. ಈಗ ಯಾರು 4 ಚಾ ಕುಡ್ದ ಹೊಟ್ಟೆ ತುಂಬತದ, ನಮ್ದು ಹೊಟ್ಟೆ ತುಂಬಂಗಿಲ್ಲ. ನಮ್ಮಂತ ಹೆಂಗೆ ಬದುಕ್ಬೇಕು ನಾವು? ಏನು ಮಾಡ್ಬೇಕ? ಏನು ಸಾಲ ಅದ, ಸವಲತ್ತು ಅದ, ಏನು ಬಡಬಗ್ರತ್ತ? ನಾವು ಏನು ಮಾಡ್ಯಾನ? ಕಾಂಗ್ರೆಸ್ ಸುಖ ದುಃಖ ಉಂಡಿದ್ದೇವೆ. ನಮ್ಮ ಕಾಂಗ್ರೆಸ್ ನಾವು ಹೇಳ್ತೇವೆ. ನಮ್ಗೆ ಏನು ಮಾಡ್ಯಾರ ಕಾಂಗ್ರೆಸ್ ಅವ್ರಿ? ಕಾಂಗ್ರೆಸ್ದವ್ರಿ, ಕಾಂಗ್ರೆಸ್ದವ್ರು ನಮ್ಗೆ ಮೊದಲು ಅಕ್ಕಿ ಕೊಟ್ಟವ್ರು ಅವರೇ ರೀ ನಮಗೆ. ಅಕ್ಕಿ ಗೋಧಿ ನಮ್ಗೆ ಏನು ಸವಲತ್ತು ಡೋಲ ಎಲ್ಲ ಇಂದ್ರ ತಾಯಿನೇ ಮಾಡೋದು ನಮಗೆ. ಅಕ್ಕಿಗೆ ಹಾಕೋರು ನಾವು ಓಟ ಇದಕ್ಕೆ ಹಾಕಂಗಿಲ್ಲ ನಾವು. ಈಗ ಯಾರಿಗೆ ಮೋದಿ ಅವರಿಗೆ ಓಟ್ ಹಾಕ್ಬೇಕಲ್ಲ? ಮೋದಿ ಅವ್ರಿಗೆ ಇಲ್ರಿ, ನಾವು ರಾಹುಲ್ ಗಾಂಧಿನೇ. ರಾಹುಲ್ ಗಾಂಧಿನೇ ಯಾಕ್ರಿ? ರಾಹುಲ್ ಗಾಂಧಿ ಅವ್ರಿಗೆ ಯಾಕ್ರಿ? ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ಕೊತ ಬಂದಾರಿ. ಕಾಂಗ್ರೆಸ್ ಸರ್ಕಾರ ಬಡವ್ರ ಪರವಾಗಿ ಅದ ರೀ. ಇವ ಎರಡೇ ಹಿಂದೂ ಮುಸ್ಲಿम मत झगड़ा हम आगे करेंगे, तुम पीछे जाओ, हम आगे जाता है, हम सबको अच्छा करेंगे, तुम भला करेंगे. 15 लाख एक ಅಕೌಂಟ್ को छोड़ता है अंदना. ಇಲ್ಲಿ ಈ ಬ್ಯಾಂಕ್ನಾಗ ಹಿಂಗೆ ಸಾಲಿಗೆ ನಿಂತಿತ್ತು ಮಂದಿ. ಏನು ಮಾಡಲ್ಲ. ನಾವು ಹೊರಗಿನ ದೇಶಕ್ಕೆ ಹೋಗೋದು. ದೇಕೋ ಓ ಕೈಸಾ ಮರ್ರೆ, ಕೈಸಾ ಡ್ಯಾನ್ಸ್ ಕರ್ರೆ. ಇವ ಹೊರ ದೇಶಕ್ಕೆ ಹೋಗೋದು ಮತ್ತೊಂದು ಅರ್ಬಿ ಉಟ್ಕೊಂಡು. ಏನೋ ಅವ ಹೆಂಗೆ ಚಕ್ಕಬೇಕು, ಅವ ಚಲೋ ಇಲ್ಲ. ಬೆಂಬಲ ಯಾರ ಕಡೆ ಐತೆ ನಿಮ್ದು? ಏನು ಮೋದಿಯವ್ರು ಮಾಡ್ಯಾರ ಅಂತಾಳೆ, ಈ ಕಡೆ ಮಾಡತ್ತಾರ ಅಂತಾಳೆ. ಆ ಕಡೆ ರೈತರಿಗೆ ಒಂದು ಜರ ತಿಂಗಳ 2,000 ರೂಪಾಯಿ ಕೊಡ್ತಾನ. ಅದೊಂದು ಜರ ಚಲೋ ಅದು. ಏನೂ ಮಾಡಿರತ್ತಾರ ಮಂದಿ. ಅದನ್ನೂ ಮಾತಾಡೋರು ಹಂಗೋದಲ್ಲ ಹಿಂಗೋದಲ್ಲ. ಈ ಸಲ ಮೋದಿಗೆ ಊಟ ಹಾಕ್ತೀರಿ? ಬರ್ತದೆ ನೋಡೋಣ, ಹೇಗೆ ಬರ್ತದೆ ಇನ್ನೊಂದು ತಿಂಗಳು ಅದಾವಲ್ರಿ. ನಮ್ಗೆ ಏನೂ ತಿಳಿಯಲ್ಲ. ನಾವು ಬಸವಣ್ಣಗೆ ಹಾಕ್ತೀವಿ. ಬಸವಣ್ಣಗೆ ಹಾಕ್ತೀವಿ. ನಾವು ಯಾರಿಗೆ ಹಾಕಲ್ಲ, ಬಸವಣ್ಣಗೆ ಹಾಕ್ತೀವಿ. ಮಾಡಿಲ್ಲ, ಊಟ ಹಾಕಂಗಿಲ್ಲ. ಹಾಕ್ತೇವೆ ನಾವು, ಬಸವಣ್ಣಗೆ ಹಾಕ್ತೀವಿ. ಹಾಕ್ಲಾರ ಇರೋದು ತಪ್ಪಾಗ್ತದೆ. ಯಾರಿಗೆ ನಾವು ಹಾಕಿದ್ದೀವಿ, ಹಾಕಿದ್ರು ಯಾರು ಏನು ಮಾಡಿಲ್ಲ. ನಾವು ಬಸವಣ್ಣಗೆ ಹಾಕ್ತೀವಿ. ಬಸವಣ್ಣ ಬದಲಾಗಿ ಬಸವಣ್ಣಿಗೆ ಹಾಕೋದ್ರಿ. ವಿಜಯಪುರ ಡಿಸ್ಟಿಕ್ ನಿಂಬರ್ಗಿ ಗ್ರಾಮಕ್ಕೆ ಬಂದೀವಿ. ಈ ನಿಂಬರ್ಗಿ ಗ್ರಾಮ ಒಳಗೆ ಜನರ ಅಭಿಪ್ರಾಯ ಹೆಂಗೈತಿ, ನಮ್ಮ ಜನ ಏನಂತಾರ, ಯಾವ ಪಕ್ಷದ ಬಗ್ಗೆ ಯಾಕಡೆ ಒಲವು ಐತಿ, ಯಾವ ಪಕ್ಷದ ಬಗ್ಗೆ ಒಲವು ಇಟ್ಟಾರ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡೋಣ. ಜನರಿಗೆ ಅವ್ರ ಅಭಿಪ್ರಾಯ ಕೇಳ್ಕೊಳ್ಳೋಣ ಬರ್ರಿ.
ಇಲೆಕ್ಷನ್ ಒಳಗೆ ಅಂದ್ರೆ ಯಾರ ಮೇಲೆ ಯಾವ ಪಕ್ಷದ ಮೇಲೆ ಬೆಂಬಲ ಐತಿ? ನಂದು ಬಿ ಜೆ ಪಿ ಮೇಲೆ ರೀ. ಬಿಜೆಪಿ ಮೇಲೆ ಯಾಕ್ರಿ? ಬಿ ಜೆ ಪಿ ಅಂದ್ರೆ ದೇಶದ ಹಿತಾಸಕ್ತಿದಿಂದ ರೀ, ದೇಶದ ತತ್ವ ಸಿದ್ಧಾಂತ, ದೇಶದ ಈ ಪರಂಪರೆ ಎಲ್ಲ ಮೋದಿ ಕೈದ ನಮ್ಮ ದೇಶ ಇದು ಸಂರಕ್ಷಣೆ ಮಾಡ್ಯಾನ ರೀ. ಈಗ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು? ಕಾಂಗ್ರೆಸ್ ನಾ ಹೇಳಲ್ರಿ, ಆದ್ರೆ ಮೋದಿ ಮೇಲೆ ನಮಗೆ ಇಷ್ಟ ಇದಾದ ರೀ. ಯಾವ ಪಕ್ಷದ ಮೇಲೆ ಬೆಂಬಲ ಐತಿ? ನಮ್ಮದು ಕಾಂಗ್ರೆಸ್ ಪಕ್ಷ ಮೇಲೆ. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಅದು ಮೂಲತಃ ಈಗ ಬಡವರಿಗೆ ಹಿಡ್ಕೊಂಡು ಹೋಗೋದು, ದೀನದಲಿತರಿಗೆ ಹಿಡ್ಕೊಂಡು ಹೋಗೋದು, ಇಂದಿರಾ ಗಾಂಧಿ ಹಿಡಿದು ಬಡವರಿಗೆ ಸಂರಕ್ಷಣೆ ಮಾಡುವಂಥ ಒಂದು ರಾಷ್ಟ್ರೀಯ ಪಕ್ಷವಾಗಿದೆ. ಅದಕ್ಕೆ ಏನದಪ್ಪ ಅಂತಂದ್ರೆ ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭಿಮಾನಿಗಳು ಕಾಂಗ್ರೆಸ್ಗೆ ನಾವು ಮತ ಕೊಡ್ತೇವೆ. ಅಲ್ಲ, ಈಗ ಮ್ಯಾಗ ರಾಹುಲ್ ಗಾಂಧಿ ಅವ್ರು ಅದಾರ, ಮತ್ತು ಖರ್ಗೆ ಅವ್ರು ಆಗಬೇಕು ಅಂತೇಳಿ ಕೆಲವೊಬ್ರು ಅನ್ನಾಗತ್ತಾರ. ಅದಕ್ಕೆ ಏನಂತ ಈಗ ಏನದ್ರಿ ಅಲ್ಲಿ ಮೇಲಿನ ಹೈಕಮಾಂಡ್ ಮೇರೆಗೆ ಯಾರಿಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರೆ ಅವರಿಗೆ ಖರ್ಗೆ ಅವರಾಗಲಿ ಅಥವಾ ರಾಹುಲ್ ಗಾಂಧಿ ಅವರಾಗಲಿ ಒಟ್ಟಾರೆ ಅವ್ರ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕಾಂಗ್ರೆಸ್ ಪಕ್ಷನೇ ಯಾಕ್ರಿ ಬಿ ಜೆ ಪಿ ಅನ್ಬೋದಲ್ಲ? ಬಿ ಜೆ ಪಿ ನಾವು ಮೊದಲೇ ಹಿಡಿದು ಮಾಡಿಲ್ರಿ, ಮುಂದೆ ಮಾಡೋದಲ್ಲ ರೀ. ನಾವು ಹೋಟೆಲ್ ಹಿಡಿದು ಕಾಂಗ್ರೆಸ್ ಮಾಡಿದೆವು, ಈಗೂ ಕಾಂಗ್ರೆಸ್ ಮಾಡ್ತೇವೆ, ಮುಂದೆ ಕಾಂಗ್ರೆಸ್ ಮಾಡ್ತೇವೆ. ಕಾಂಗ್ರೆಸ್ ಒಟ್ಟು ಪಕ್ಷ ಅಭಿಮಾನಿ. ಪಕ್ಷ ಅಭಿಮಾನಿ ರೀ ನಾವು. ಅಲ್ಲ, ಈಗ ಮೈತ್ರಿಕೂಟದ ಒಳಗೆ ಖರ್ಗೆ ಅವರು ರೇಸ್ ಒಳಗೆ ಅದಾರ. ಈಗ ಸರ್ ರೇಸ್ನಾಗ ಅದಾರ ಖರ್ಗೆ ಅವ್ರು ಮಾಡ್ತಾರೆ ಗ್ಯಾರಂಟಿ ಇಲ್ಲಲ್ಲ. ಯಾಕಂದ್ರೆ ಕಾಂಗ್ರೆಸ್ ಬರೀ ಮೋಸ ಮಾಡ್ಕೊತ ಬಂದದ್ದು. ಎಷ್ಟು ದಲಿತರಿಗೆ ಮೋಸ ಮಾಡಿದೆ ಗೊತ್ತೇನ್ರಿ ಕಾಂಗ್ರೆಸ್? ಎಷ್ಟು ತೆಗೆದು ನೋಡಿ ಉದಾಹರಣೆ, ಅಂಬೇಡ್ಕರ್ರಿಗೆ ಅವ್ರಿಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ. ಮತ್ತು ಇಂಥ ಒಂದು ಪಕ್ಷಕ್ಕೆ ನಾವು ಓಟ್ ಹಾಕಿ ಏನು ಉಪಯೋಗ? ಅದಕ್ಕೆ ನರೇಂದ್ರ ಮೋದಿ ಅವ್ರ ನೇತೃತ್ವದ ಸರ್ಕಾರಕ್ಕೆ ಒಂದು ಅವಕಾಶ ಇನ್ನೊಂದು ಸಲ ಕೊಡೋಣ ಅಂತೇಳಿ ನಾ ಮೂಲಕ ಹೇಳಿಕ್ ಬಯಸ್ತೀನಿ. ಈ ಸಲ ಲೋಕಸಭಾ ಎಲೆಕ್ಷನ್ ಬರ್ಲಾತೈತಿ ಅಂದ್ರೆ ನಿಮಗೆ ಮೋದಿಯವರಿಗೆ ಮ್ಯಾಗ ಒಲವು ಜಾಸ್ತಿ ಆಯಿತು ಅಥವಾ ಈ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮ್ಯಾಗ ಜಾಸ್ತಿ ಒಲವು? ನಮ್ಮ ಮೋದಿ ಮ್ಯಾಗ ಮೋದಿ ಐತಿ. ಮೋದಿ ಯಾಕ್ರಿ? ಭಾಳ ಸವಲತ್ತು ಮಾಡ್ರಿ, ಅದಕ್ಕೆ ಮೋದಿನೇ ಬೇಕು. ಈಗ ಬಸ್ ಫ್ರೀ ಎಲ್ಲ ಕೊಟ್ಟಾರ, ಮತ್ತು ಹೆಣ್ಮಕ್ಳಿಗೆಲ್ಲ ಎಲ್ಲರೂ ಬೇಕೇ ರೀ, ಮೋದಿನೇ ಬೇಕು, ಅವರು ಬೇಕಾರೆ ಅದು ಸವಲತ್ತು ಮಾಡೋದ ಮೋದಿನೇ. ಯಾರ ಮ್ಯಾಗ ಜಾಸ್ತಿ ಒಲವು ನಿಮಗೆ? ಅಭಿಪ್ರಾಯ ಈ ಒಂದು 3 ವರ್ಷ 3 ಪೀರಿಯಡ್ ಕೊಟ್ಬಿಟ್ಟು ಅವರಿಗೆ, ಬಿ ಜೆ ಪಿ ಅವ್ರಿಗೆ. ಕೊಟ್ಟಿದ್ರೆ ಏನು ಮಾಡಿದ್ರು? ಹಚ್ಚೇ ದಿನ ಅಂತ ಏನು ಹಚ್ಚೇ ದಿನ ಯಾವಾಗ ಬರ್ತಿದೆ ಇನ್ನು ಹೇಳ್ರಿ? ಪೆಟ್ರೋಲ್ ರೇಟ್ ಏಟಿತ್ತು, ಗ್ಯಾಸ್ ರೇಟ್ ಏಟಿತ್ತು. ನಿಮ್ಮ ಪ್ರಕಾರ ಯಾರು ಬಂದ್ರೆ ಹಚ್ಚೇ ದಿನ ಇರ್ತದೆ? ಹಚ್ಚೇ ದಿನ ಇನ್ನು ಜನಗಳಿಗೆ ಗೊತ್ತಾಗಲ್ಲ ರೀ ಹಚ್ಚೇ ದಿನ ಯಾವಾಗ ಬರ್ತೈತೆ ಅನ್ನೋದು. ಹಚ್ಚೇ ದಿನ ಅಂತ ಹೇಳಿ ಓಟ್ ತೊಗೊಂಡಿದ್ರು, ನಮ್ಮಿಂದ ತೊಗೊಂಡಿದ್ದಾರೆ. ಮತ್ತೆ ಅದೇ ಹಚ್ಚೇ ದಿನ ಮತ್ತೊಮ್ಮೆ ಮೋದಿ ಏನು ಮಾಡ್ತಾರೆ, ಏನು ಮಾಡಿದ್ದಾರೆ ನಿಮಗೆ? ಆಯ್ತು, ಈಗ ಸದ್ಯ ಅವ್ರು ಬಿಟ್ರೆ ನೆಕ್ಸ್ಟ್ ಯಾರು ಆಗ್ಬೇಕು ಅನ್ನೋದು ಆಯ್ತು. ಯಾರಿಲ್ಲ. ಇವಾಗ ಹೆಂಗೆ ನಮ್ಮ ಕರ್ನಾಟಕ ಸರ್ಕಾರ ಈಗ ಜನರಿಗೆ ಒಳ್ಳೆಗೆ ಮಾಡ್ತಾ ಇದೆ, ಕೆಲವೊಂದು ಯೋಜನೆಗಳು ತೊಗೊಂಡು ಎಲ್ರಿಗೂ ಸವಲತ್ತು ಕೊಡ್ತಾ ಇದೆ. ಇಂಥ ಜನಗಳ ವ್ಯಕ್ತಿ ಒಂದು ಒಳ್ಳೆಯ ವ್ಯಕ್ತಿಗೆ ನೋಡಿ ಒಂದು ಆಯ್ಕೆ ಮಾಡ್ಬೇಕಷ್ಟೆ. ಲೋಕಸಭಾ ಎಲೆಕ್ಷನ್ ಬರ್ಲತ್ತವ, ಮತ್ತು ನಿಮ್ಮ ಅಭಿಪ್ರಾಯ ಏನದ? ಅಂದರೆ ನೀವು ಯಾರಿಗೆ ಮೋದಿಯವ್ರಿಗೆ ಹುಟ್ಟು ಹಾಕ್ಬೇಕಂತೀರೋ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಯಾರು ತರಬೇಕಲ್ಲತ್ತಿರೋ? ಮೋದಿಗೆ ಹಾಕಂದ್ರೆ ಮೋದಿಗೆ ಹಾಕ್ತೇವೆ ರೀ, ಮತ್ತು ಅವ್ರಿಗೆ ಹಾಕಂದ್ರೆ ಅವ್ರಿಗೆ ಹಾಕ್ತೇವೆ ರೀ. ಯಾರು ಹೇಳ್ಬೇಕ್ರಿ ಹಂಗೆ? ಅವ್ರಿಗೆ ಹಾಕತ್ತೆ ನೀವೇ ಹೇಳಿದ್ರಿ. ಈಗ ಯಾರು ಸಹಾಯ ಮಾಡ್ಯಾರ ಅನಿಸ್ತದೆ ನಿಮಗೆ? ನಮಗೆ ಮೋದಿ ಮಾಡ್ಯಾನ್ರಿ ಈಗಟ್ಟು. ಮೋದಿ ಮಾಡ್ಯಾರ, ಮೋದಿಯವ್ರಿಗೆ ಹಾಕ್ತೀರಿ. ಈ ಸಲ ಲೋಕಸಭಾ ಎಲೆಕ್ಷನ್ ಬರ್ಲಾತು, ನಿಮ್ಮದು ಯಾರ ಮ್ಯಾಗ ಒಲವು ಜಾಸ್ತಿ ಐತೆ ಅಂದ್ರೆ ಯಾವ ಪಕ್ಷದ ಮ್ಯಾಗ ಒಲವು ಜಾಸ್ತಿ ಐತಿ? ಇಲ್ಲ ಬಿ ಜೆ ಪಿ ಒಳಗೆ ಈಗ ಆಲ್ರೆಡಿ ಈಗ ಕಾಂಗ್ರೆಸ್ ಅವರು 5 ಯೋಜನೆ ಮಾಡ್ಯಾರ, ಅದು ಹೆಂಗೆ ಕರೆಕ್ಟ್ ಅನ್ಸಿದೆ ನಿಮಗೆ? ಇವೇನು ಬಸ್ಸಿಗೆ ಏನು ಅಡ್ಡಾಡೋದು ಹೇಳ್ರಿ? ದಿನ ಉದ್ಯೋಗ ಬಿಟ್ಟು ಅಡ್ಡಾಡೋಕ್ಕಾಗತ್ತಾ ಬಸ್ಸಿಗೆ? ಏನೋ ಇನ್ನು ಅಡಿಗೆ ಸಿಲಿಂಡ್ರ್ ಅದು ಏನರ ಫ್ರೀ ಮಾಡಿದ್ರು ನಮ್ಗೆ ಯೂಸ್ ಇತ್ತು ಹೆಣ್ಮಕ್ಳಿಗೆ. ಇದೇನು ಬಸ್ಸಿಂದ ಏನೋ ಖಾಲಿ ಇದ್ದವ್ರು ಅಡ್ಡಾಡ್ಬೋದು ರೀ. ಇದು ನಮಗೇನಿದು ಯೂಸ್ ಇಲ್ಲ. 2,000 ರೂಪಾಯಿ ನಾವು ದಿನ ದುಡಿತೀವಿ ರೀ, 2,000 ರೂಪಾಯಿ ಹಾಕಿದ್ರಂದ್ರು. ಅಲ್ಲ, ಮೋದಿನೇ ಯಾಕೆ ಅಂತೀರಿ? ಅವರಿಂದ ಉದ್ಯೋಗ ಕೆಲವೊಂದಿಷ್ಟು ಮಾಹಿತಿಗಳು ನಾವು ತಿಳ್ಕೊಂಡಿದ್ದೀವಿ. ಅವರಿಂದ ಏನೋ ದೇಶಕ್ಕೆ ಇದು ಆಗೈತ್ರಿ, ಹಾಗಾಗಿ ಅವರು ಇದನ್ನು ಮಾಡ್ತಾರೆ. ಈಗ ಬಸ್ ಫ್ರೀ ಕೊಟ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಮಗೇನದು ಇದು ಅನಿಸಿಲ್ರಿ. ಬಸ್ ಈಗ ತಿಂಗಳಿಗೆ 2,000 ರೂಪಾಯಿ ಬೇರೆ ಹಾಕ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? 2,000 ರೂಪಾಯಿ ನಾವು ದಿನ ಹೊಲದೊಳಗೆ ದುಡಿತೀವಲ್ರಿ ಅದನ್ನು ಅವರು. ಅಲ್ಲ, ಈಗ ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತೀರಿ? ನಮಗೆ ಪಕ್ಷ ನೋಡಿ ಅಂತೇನಿಲ್ರಿ, ನಮ್ಮ ದೇಶವು ಇದು ಆಗೋದು ನೋಡಿ ಹಾಕ್ತೀವಿ ರೀ ನಾವು. ಸರ್, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಈಗ ಏನು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಸರ್? ಈಗ ಪ್ರಿಪ್ರೇಷನ್ನು ನಮ್ಮದು ನಿರಂತರವಾಗಿ ನಡೀತಾ ಇರ್ತದೆ ರೀ. ನಮ್ಮದು ಸುಮಾರು 9.5 ವರ್ಷ ನಮ್ಮ ಸರ್ಕಾರ ಅದ, ನಮ್ಮದು ಸಾಧನೆ ಅದ. ಪ್ರಧಾನಮಂತ್ರಿ ಮೋದಿಯವರು ನಮ್ಮದು ಒಂದು ಕೇಂದ್ರ ಬಂದು ಇಟ್ಕೊಂಡು ನಾವು ಚುನಾವಣೆ ಮತ ಕೇಳಕ್ಕೆ ಮುಂದೆ ಹೋಗ್ತೀವಿ. ಸರ್, ನಿಮ್ಮ ಪ್ರಿಪ್ರೇಷನ್ ಹೆಂಗೆ ಸರ್? ಈಗ ಅವರು ನಮ್ಮ BJP ವಕ್ತಾರರು ಹೇಳಿದರು, ಈಗ ಆಲ್ರೆಡಿ 9.5 ವರ್ಷ ನಮ್ಮ ಸರ್ಕಾರದ ನಾವು ಸಾಕಷ್ಟು ಪ್ರಿಪ್ರೇಷನ್ ಮಾಡಿದ್ದೀವಿ ಅಂಥೇಳಿ.
9.5 ವರ್ಷದೊಳಗೆ ಏನು ದೇಶದ ಯುವಕರಿಗೆ ಮತ್ತು ದೇಶದ ಜನರಿಗೆ ಏನು ಮಂಕುಬೂದಿ ಎರಸ್ತಕ್ಕಂಥ ಕೆಲಸ ಆಗಿದೆ, ಅದರ ವಿರುದ್ಧವಾಗಿ ನಾವು ಪ್ರಿಪ್ರೇಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಎದುರಿಗಿಟ್ಟುಕೊಂಡು ನಾವು ಜನರನ್ನು ತಲುಪ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅವ್ರು ಏನಾಗಿದೆ ಅಂದರೆ ಕಾಂಗ್ರೆಸ್ನವರು ಹತಾಶರಾಗಿದೆ. ಯಾಕಂದ್ರೆ ಅವರು ಸ್ಟಾರ್ ಪ್ರಚಾರಕರು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿನ ಮುಖ ಇಟ್ಕೊಂಡು ಹೋದ್ರೆ ನಮಗೆ ಪ್ರಚಾರ ಮಾಡೋದು ಅವಶ್ಯಕತೆಯೇ ಇಲ್ಲ. ನಮ್ಮ ಸಾಧನೆ ಮೇಲೆ ನಮಗೆ ಅದೇನಂತ ಅಪ್ಕಿ ಪಾರ್ 400 ಪಾರ್ ಅಂತಲ್ಲ, ಅದು 100ಕ್ಕೆ 100 ಆಗೋದ್ರಾಗ ಏನು ಸಂಶಯ ಇಲ್ಲ. BJPಗರಿಗೆ ಇರ್ತಕ್ಕಂಥದ್ದು ಏನಂದರೆ ಒಂದು ಮೋದಿ ಮುಖ, ಆ ಒಂದು ಮುಖ ಬಿಟ್ಟು ಮತ್ತೊಂದು ಮುಖಾನೇ ಅವರಲ್ಲಿಲ್ಲ. ನೀವು ಆಲೋಚನೆ ಮಾಡಿ, ಯಾವುದಾದ್ರೂ ಒಂದು ಉದ್ಘಾಟನೆ ಸಮಾರಂಭ ಇದ್ದರೆ ನೂರಾರು ಕಾಸ್ಟ್ಯೂಮ್ಗಳನ್ನು ಬದಲಾಯಿಸಿರುವ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅತ್ಯಂತ ಸುಂದರವಾಗಿ ತಮ್ಮ ಪೋಷಾಕುಗಳೊಂದಿಗೆ ಅವರೊಬ್ಬರೇ ಬರ್ತಾರೆ. ಮಗ್ಲ ಸಚಿವ ಸಂಪುಟದ ಸದಸ್ಯರು ಕೂಡ ನಿಂತಿರಂಗಿಲ್ಲ. ತಾವು ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು. ಈ ಮುಖಗಳನ್ನು ನೋಡಿ ಯಾರೂ ಮತಗಳನ್ನು ಹಾಕಂಗಿಲ್ಲ. ಆ ಹೃದಯದಲ್ಲಿರುವ ಸದ್ಭಾವನೆಯನ್ನು ಆಧರಿಸಿ ಜನ ಮತವನ್ನು ಚಲಾಯಿಸ್ತಾರೆ. ಅದಕ್ಕೆ ನಾವು ಕೆಲಸ ಮಾಡೀವಿ, ನಾವು ಮತಭಿಕ್ಷೆ ಜನರ ಹತ್ರ ತಗೊಂಡು ಹೋಗ್ತೀವಿ. ಜನ ನಮಗೆ ಕೂಲಿ ಕೊಡ್ತಾರ, ನಮಗೆ 400 ಈ ಸಲ ನಮಗೆ ಕೊಟ್ಟೆ ಕೊಡ್ತಾರ ಅನ್ನುವಂಥ ಆತ್ಮವಿಶ್ವಾಸ. ಓಕೆ ಸರ್, ಧನ್ಯವಾದಗಳು ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.